ಓಂ ಶ್ರೀ ಸತ್ ಉಪಾಸಿಯೇ ನಮಃ. ನಮಸ್ತೆ ಅಸ್ತು ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ದ್ರವರಾಂಧಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಇವತ್ತಿನ ದಿವಸ ವಿಶೇಷವಾಗಿ ವಾರ ಭವಿಷ್ಯ 22/9/2024ರಿಂದ 28/9/2024 ವಾರ ಭವಿಷ್ಯ. ಈ ವಾರದಲ್ಲಿ ಬುಧ ಒಬ್ಬ ರಾಶಿ ಚೇಂಜ್ ಮಾಡ್ತಾ ಇರ್ತಕ್ಕಂಥದ್ದು. ಮಿಕ್ಕಂಥ ಗ್ರಹಗಳು ಕಳೆದ ವಾರ ಹೇಗಿತ್ತೋ ಹಾಗೆ ಇರ್ತಕ್ಕಂಥದ್ದು. ಅಂದರೆ ವೃಷಭ ರಾಶಿನಲ್ಲಿ ಗುರು, ಮಿಥುನ ರಾಶಿನಲ್ಲಿ ಕುಜ ಇರ್ತಕ್ಕಂಥದ್ದು, ಸಿಂಹ ರಾಶಿನಲ್ಲಿ ಬುಧ ಇದ್ದಾನೆ, ಕನ್ಯಾ ರಾಶಿಗೆ ಪ್ರವೇಶ ತೆಗೆದುಕೊಳ್ತಾನೆ ಪರಮೋಚ್ಚನಾಗಿ. ತದನಂತರವಾಗಿ ಕನ್ಯಾ ರಾಶಿನಲ್ಲಿ ರವಿ ಇರ್ತಕ್ಕಂಥದ್ದು, ಅದೇ ಕನ್ಯಾ ರಾಶಿನಲ್ಲಿ ಕೇತು ಇರ್ತಕ್ಕಂಥದ್ದು, ಶುಕ್ರ ಬಲವಾಗಿ ಕುಳಿತಿರ್ತಕ್ಕಂಥದ್ದು ತುಲಾರಾಶಿನಲ್ಲಿ, ಕುಂಭರಾಶಿನಲ್ಲಿ ವಕ್ರಶನಿ, ಮೀನರಾಶಿನಲ್ಲಿ ರಾಹು, ಚಂದ್ರ ಬಂದು ವೃಷಭ, ಮಿಥುನ, ಕಟಕ ರಾಶಿನಲ್ಲಿ ಈ ವಾರದಲ್ಲಿ ಸಂಚಾರವನ್ನು ಮಾಡತಕ್ಕಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿರತಕ್ಕಂಥದ್ದೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. 9 ಗ್ರಹಗಳ ಸ್ಥಿತಿಗತಿಗಳು ಈ ರೀತಿಯಲ್ಲಿರೋದ್ರಿಂದ ಏನೆಲ್ಲ ಫಲವನ್ನು ನೋಡೋದಕ್ಕೆ ದಾರಿಯಾಗತ್ತೆ ದ್ವಾದಶ ರಾಶಿಗಳವರು ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ, ಈಗಾಗಲೇ ಕಳೆದ ವಾರವನ್ನು ಕೂಡ ಹೇಳಿದ್ದೆ, ಮೇಷರಾಶಿಯವರಿಗೆ ಕುಜ ಬಲಹೀನನಾಗಿ ಕೊಡುತ್ತಾನೆ. ಅಂದರೆ ರಾಷ್ಟ್ರಾಧಿಪತಿ ಬಲಹೀನನಾಗಿ ಕೊಡುತ್ತಾಗ ಸಾಮಾನ್ಯವಾಗಿ ಯಾವ ಕೆಲಸ ಕಾರ್ಯಗಳಾಗೋದಕ್ಕೂ ಕೂಡ ಅಷ್ಟು ಸುಸೂತ್ರವಾಗಿ ಮತ್ತು ಸುಲಭವಾಗಿ ಆಗುವಂಥ ಸಾಧ್ಯತೆಗಳು ಇರೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಯಥಾವತ್ ಹಾಗೇ ಇರ್ತಕ್ಕಂಥದ್ದು. ಅಂದರೆ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಘ್ನಗಳಾಗ್ತಕ್ಕಂಥದ್ದು, ಮೋಸಗಳಿಗೆ ಒಳಗಾಗ್ತಕ್ಕಂಥದ್ದು, ಎಳೆದಾಟಗಳು ಜಾಸ್ತಿ ಆಗುವಂಥದ್ದು, ಅಗತ್ಯಕ್ಕಿಂತಲೂ ಕೂಡ ಖರ್ಚನ್ನು ಜಾಸ್ತಿ ಮಾಡುವಂಥ ಸನ್ನಿವೇಶ, ಎಲ್ಲೋ ಹೂಡಿಕೆ ಮಾಡೋದಕ್ಕೆ ಹೋಗಿ ಅಲ್ಲೇನೋ ತೊಂದರೆ ತಾಪತ್ರಯಕ್ಕೆ ಸಿಕ್ಕಾಕೊಳ್ತಕ್ಕಂಥ ಸ್ಥಿತಿ, ನಷ್ಟವಾಗುವಂಥದ್ದು ಅಥವಾ ಮೋಸವಾಗುವಂಥ ಇದರಲ್ಲಿ ಇನ್ವೆಸ್ಟ್ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿಗಳೇನಾದರೂ ಬರುವಂಥದ್ದು, ಮಾಟ ಮಂತ್ರ ತಂತ್ರ ಅನ್ನೋ ರೀತಿಯಾದಂಥ ಒಂದು ಭಾವ, ಆ ರೀತಿಯಾದಂಥ ಆತಂಕಗಳು ಹೆಚ್ಚಾಗಿ ಸೃಷ್ಟಿಯಾಗುವಂಥ ಸ್ಥಿತಿ, ಇನ್ನೂ ಒಂಥರ ಬಾಧೆ, ಸಂಕಟ, ವೇದನೆ, ದುಗುಡ, ಹೇಳಿಕೊಳ್ಳಲಾರಂಥ ಒಂದು ತೊಳಲಾಟವನ್ನು ಅನುಭವಿಸುವಂಥ ಸಾಧ್ಯತೆಗಳಿರುತ್ತೆ. ಆದರೆ ವಾರಾಂತ್ಯದಲ್ಲಿ ಸ್ವಲ್ಪ ಇದಕ್ಕೆ ಸಂಬಂಧಪಟ್ಟಂಥ ರೀತಿಯಿಂದ ಸ್ವಲ್ಪ ರಿಲ್ಯಾಕ್ಸ್ ಅನ್ನೋ ರೀತಿಯಾದಂಥ ಪರಿಸ್ಥಿತಿ ಬರಬಹುದು. ಸೊ ಓಕೆ, ಪರವಾಗಿಲ್ಲ, ಸ್ವಲ್ಪ ಸುಧಾರಣೆ ಆಗತ್ತೆ ಅನ್ನೋ ರೀತಿಯಲ್ಲಿ ವಾರಾಂತ್ಯದಲ್ಲಿ ಕಾಣುವಂಥ ಸಾಧ್ಯತೆಗಳನ್ನು ಮೇಷರಾಶಿಯನ್ನು ನೋಡ್ತೀರಿ. ಆರ್ಥಿಕವಾದಂಥ ಸ್ಥಿತಿಗತಿಗಳು ಖರ್ಚು ಜಾಸ್ತಿ ಬರುವಂಥದ್ದೇನೋ ಬರುತ್ತೆ, ಬಟ್ ಬಂದಿದ್ದು ಎಲ್ಲವೂ ಕೂಡ ಖರ್ಚು ಜಾಸ್ತಿ ಆಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥದ್ದು. ಧೈರ್ಯ ಜಾಸ್ತಿ ಇರ್ತದೆ, ಏನು ಬೇಕಾದರೂ ಕೂಡ ನಾನು ಜಯಿಸ್ತೀನಿ ಅನ್ನೋ ರೀತಿಯಾದಂಥ ಒಂದು ಆತ್ಮಾಭಿಮಾನ, ಆತ್ಮಸ್ಥೈರ್ಯ, ಇದು ಸಾಮಾನ್ಯವಾಗಿ ಈ ವಾರದಲ್ಲಿ ಸ್ವಲ್ಪ ನಿಮಗೆ ಹೆಚ್ಚಾಗಿ ಇರೋದಕ್ಕೆ ದಾರಿ. ಆದರೆ ರವಿಯ ಪ್ರಭಾವ ಆ ಆತ್ಮಾಭಿಮಾನ ಅಂತಕ್ಕಂಥದ್ದು ಕೆಲಸಕ್ಕೆ ಬಾರದಂಥ ರೀತಿಯಲ್ಲಿ ಎಷ್ಟೇ ಹೋರಾಟವನ್ನು ಮಾಡಿದ್ರೂ ಕೂಡ ರಾಷ್ಟ್ರಾಧಿಪತಿ ನೀವೇ ತೆಗೆದುಕೊಳ್ತಕ್ಕಂಥ ನಿರ್ಧಾರಗಳೇ ಸ್ವಲ್ಪ ರಾಂಗ್ ಇರೋದ್ರಿಂದ ಹೋರಾಟವೂ ಕೂಡ ಪ್ರಯೋಜನಕ್ಕೆ ಬರದಂಥ ರೀತಿಯಲ್ಲಿ ಆಗಬಹುದು. ಸ್ವಲ್ಪ ಜಾಗ್ರತೆ. ಧನಭಾವದಲ್ಲಿ ಗುರು ಇರ್ತಕ್ಕಂಥದ್ದಾಗಿರೋದ್ರಿಂದ ಕೆಲವೊಂದು ಕೌಟುಂಬಿಕವಾಗಿರ್ತಕ್ಕಂಥ ಸಣ್ಣ ಪುಟ್ಟದಾದ ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳು ಗೋಚರಿಸಬಹುದು. ವಿದ್ಯಾಭ್ಯಾಸ ಪರವಾಗಿಲ್ಲ, ಚೆನ್ನಾಗಿದೆ ಅಂತ ಮೈನಸ್ ಅನ್ನೋ ರೀತಿಯಾದಂಥ ಕಂಡೀಷನ್ಸ್ ಇರೋದಿಲ್ಲ. ಪಂಚಮ ಪ್ರಭಾವ, ಮಕ್ಕಳಲ್ಲಿ ಸ್ವಲ್ಪ ಬಾಲಗ್ರಹ ದೋಷಗಳು ಬರುವಂಥದ್ದು, ಮತ್ತು ಮಕ್ಕಳಲ್ಲಿ ಹುಂಬತನ ಜಾಸ್ತಿ ಆಗುವಂಥದ್ದು, ಯಾಕೋ ಹೇಳಿದ್ದನ್ನು ಕೇಳದಲೇ ಇರ್ತಕ್ಕಂಥ ಒಂದು ಪ್ರವೃತ್ತಿಗಳೇನಾದರೂ ಬರುವಂಥ ಸಾಧ್ಯತೆಗಳು. ಪ್ರೀತಿ ಪ್ರೇಮ ಭಾವನೆಗಳ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಎಲ್ಲೋ ಸಣ್ಣದಾಗಿ ನಿಮಗೆ ಸ್ವಲ್ಪ ನೋವಾಗುವಂಥ ರೀತಿಯಲ್ಲಿ ಘಟನೆಗಳು ನಡೆಯಬಹುದು. ಉದ್ಯೋಗ ಪ್ರಾಪ್ತಿಯ ಯೋಗ ಫಲಗಳಿದೆ. ಉದ್ಯೋಗ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅನುಕೂಲದ ಒಂದು ಸ್ಥಿತಿ. ಅದರಲ್ಲೂ ಕೂಡ ಸರ್ಕಾರಿ ಅಧೀನದ ಕಚೇರಿಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥವ್ರಿಗೆ ಒಳ್ಳೆಯ ಅವಕಾಶಗಳು, ಲಿಮಿಟೆಡ್ ಕಂಪನಿಗಳಲ್ಲಿ ಎಲ್ಲರೂ ಕೆಲಸ ಕಾರ್ಯಗಳನ್ನು ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಅವಕಾಶಗಳು, ಪ್ರಾಪ್ತಿಯ ಯೋಗ ಫಲಗಳು ಉಂಟು ಅಂತ ಹೇಳ್ತದೆ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆ ಇರ್ತಕ್ಕಂಥವ್ರು, ಪಿತ್ತದೋಷವಿರ್ತಕ್ಕಂಥವ್ರು, ಬೆನ್ನು ಸೆಳೆತಗಳು ಹೆಚ್ಚಾಗಿ ಬರುವಂಥದ್ದು, ಕಣ್ಣಿನಲ್ಲಿ ಸ್ವಲ್ಪ ನರಕ್ಕೆ ಸಂಬಂಧಪಟ್ಟಂಥ ವ್ಯತ್ಯಾಸ ಅಥವಾ ಪೊರೆ ಕಟ್ತಕ್ಕಂಥ ವ್ಯತ್ಯಾಸ ಇರ್ತಕ್ಕಂಥದ್ದು, ಸ್ವಲ್ಪ ತಲೆನೋವು ಬರ್ತಕ್ಕಂಥದ್ದು, ಮೈಗ್ರೇನ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಹೆಚ್ಚಾಗಿ ಸ್ವಲ್ಪ ನೋವನ್ನು ಕೊಡಬಹುದು ಈ ವಾರದಲ್ಲಿ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ
ದಾಂಪತ್ಯ ಸೌಖ್ಯದಲ್ಲಿ ಒಂದು ಸಂತೃಪ್ತಿಯನ್ನು ಹೊಂದತಕ್ಕಂಥ ಅವಕಾಶಗಳೆಲ್ಲವೂ ಕೂಡ ಕಾಣ್ತದೆ. ಪಾಲುದಾರಿಕೆ ವ್ಯವಹಾರದಲ್ಲಿ ಬಂದಂಥ ಅವಕಾಶವನ್ನು ಸರಿಯಾಗಿ ಉಪಯೋಗಿಸ್ಕೊಳ್ಳೋದಿಲ್ಲ. ಅವಕಾಶಗಳು ಬರ್ತದೆ, ನೀವು ಸರಿಯಾಗಿ ಉಪಯೋಗಿಸ್ಕೊಳ್ಳಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ತಂದೆಯೊಂದಿಗೆ ಕಲಹ ಅಥವಾ ತಂದೆಯೊಂದಿಗೆ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥದ್ದು. ಪ್ರಯಾಣ ಹೋಗ್ತೀರಿ, ಹೋದಂಥ ಪ್ರಯಾಣ ಸುಸೂತ್ರವಾಗಿ ಆಗೋದಿಲ್ಲ ಅಥವಾ ಸುಸೂತ್ರವಾಗಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಳೋದಕ್ಕೆ ಆಗದೇ ಇರತಕ್ಕಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳು ಆಗಬೇಕು ಅಂದರೆ ಒಂದು ತಕ್ಕ ಮಟ್ಟಿಗೆ ಪೂರಕವಾದಂಥ ವಾತಾವರಣಗಳಿದೆ. ವಿದ್ಯಾರ್ಹತೆಗೆ ತಕ್ಕನಾದಂಥ ರೀತಿಯಲ್ಲಿ ಉದ್ಯೋಗದ ಹುಡುಕಾಟ ಅಥವಾ ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಅಂದರೆ ಅಲ್ಲೂ ಕೂಡ ಅನುಕೂಲವಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಸಹಜವಾಗಿ ಈ ವಾರದಲ್ಲಿ ಇರುವಂಥದ್ದು. ಜೂಜು, ರೇಸ್, ಲಾಟರಿ ಈ ಕೆಲಸ ಕಾರ್ಯಗಳು ಜೂಜಾಡೇ ಜೀವನವನ್ನು ಕಟ್ಟಿಕೊಳ್ತಕ್ಕಂಥ ಸ್ಥಿತಿನಲ್ಲಿರ್ತಕ್ಕಂಥವ್ರಿಗೆ ಸ್ವಲ್ಪ ಲಾಸ್ ಈ ವಾರ ಮೇಷರಾಶಿನವ್ರಿಗೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ದುರ್ಗಾದೇವಿಯ ನಾಮಸ್ಮರಣೆಯನ್ನು ಮಾಡ್ತಕ್ಕಂಥ ಒಂದು ಪ್ರಯತ್ನ ಅಥವಾ ದುರ್ಗಾ ಸಪ್ತಶತಿಯ ಪಾರಾಯಣವನ್ನು ಮಾಡ್ತಕ್ಕಂಥದ್ದು ಈ ವಾರ ಮೇಷರಾಶಿನವರಿಗೆ ಸೂಕ್ತ. ಇನ್ನು ವೃಷಭ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ಒಂದು ತಕ್ಕ ಮಟ್ಟಿಗೆ ಚೇತರಿಕೆ, ಆರ್ಥಿಕ ಲಾಭ, ಆರ್ಥಿಕ ಅನುಕೂಲವನ್ನು, ಆರ್ಥಿಕವಾದಂಥ ಪ್ರಗತಿಯನ್ನು, ಆರ್ಥಿಕವಾಗಿ ಸ್ವಲ್ಪ ಅನುಕೂಲವನ್ನು, ಉತ್ತಮವಾದ ಹೆಸರನ್ನು, ಗೌರವವನ್ನು, ಕೀರ್ತಿಯನ್ನು ಸಂಪಾದನೆ ಮಾಡತಕ್ಕಂಥ ಯೋಗ ಫಲಗಳು, ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳ ಆಗೋದಕ್ಕೆ ದಾರಿಯಾಗ್ತಕ್ಕಂಥದ್ದು, ಸೇವಾ ವೃತ್ತಿಯ ಉದ್ಯೋಗ, ಗುತ್ತಿಗೆ ಕೆಲಸ, ಕಂಪನಿಗಳಿಗೆ ಕೆಲಸ ಕಾರ್ಯಗಳನ್ನು ಹುಡುಕ್ತಾ ಇದ್ದರೆ ಉದ್ಯೋಗ ದೊರಕುವಂಥ ಯೋಗ ಫಲಗಳೆಲ್ಲವೂ ಕೂಡ ಪ್ರಾಪ್ತಿಯ ಸ್ಥಿತಿ ಉಂಟು. ಸೇವಕರು, ಕೆಲ ಹಂತದ ಅಧಿಕಾರಿಗಳು ನಿಮ್ಮ ಕೈ ಕೆಳಗೆ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಕೆಲಸ ಕಾರ್ಯ ದೊರಕುವಂತಹ ಸಂದರ್ಭ, ಆರ್ಥಿಕವಾದಂಥ ಸ್ಥಿತಿಗತಿಗಳು ಸುಧಾರಣೆ ಆಗ್ತಕ್ಕಂಥದ್ದು. ಸಾಲವನ್ನು ಕೇಳಿದ್ದೀರಿ ಯಾರಿಂದಲಾದರೆ ಸಾಲದ ಬಾಪ್ತು ದೊರೆಯುವಂಥ ಯೋಗ ಫಲಗಳೆಲ್ಲವೂ ಕೂಡ ಸಿಕ್ಕುವಂಥದ್ದು ಉಂಟು ಅಂತ ಹೇಳಿದೆ. ಹಾಗಾಗಿ ಚಿಂತೆ ಮಾಡುವಂಥ ಅವಶ್ಯಕತೆಗಳೇ ಇರೋದಿಲ್ಲ. ಸ್ವಲ್ಪ ಬಾಯಿ ಹುಣ್ಣಾಗ್ತಕ್ಕಂಥದ್ದು, ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬಾಯಿ ಹುಣ್ಣಾಗ್ತಕ್ಕಂಥದ್ದು, ಎಕ್ಸಸ್ ಆಫ್ ಹೀಟ್ ಆಗ್ತಕ್ಕಂಥದ್ದು, ಇನ್ಫೆಕ್ಷನ್ಸ್ ಆಗ್ತಕ್ಕಂಥ ಗಂಭೀರ ಇಲ್ಲ, ಸಣ್ಣ ಪುಟ್ಟದಾಗಿ ಆಗಬಹುದು ಅಷ್ಟೇ. ಪರಿಸ್ಥಿತಿಗಳು ಆ ರೀತಿಯಲ್ಲಿ ಇರೋದರಿಂದ ತೃತೀಯ ಪ್ರಭಾವ ಸ್ವಲ್ಪ ಒಂದು ಬಾಂಧವರಿಂದ ಸಹಕಾರವೂ ಕೂಡ ಈ ವಾರದಲ್ಲಿ ಸಿಗುತ್ತೆ. ನೆರೆಹೊರೆಯವರಿಂದ ಸಹಕಾರವೂ ಕೂಡ ಈ ವಾರದಲ್ಲಿ ಸಿಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಕಂಡುಬರುವಂಥದ್ದುಂಟು. ಕೌಟುಂಬಿಕವಾಗಿದ್ದಂಥ ಕೆಲವೊಂದು ಸಣ್ಣ ಪುಟ್ಟದ ಸಮಸ್ಯೆಗಳು ಬಗೆಹರಿತಕ್ಕಂಥ ಲಕ್ಷಣಗಳಿದೆ. ಪ್ರೀತಿ ಪ್ರೇಮದ ಪ್ರಸ್ತಾವನೆಗಳಲ್ಲಿ ಸ್ವಲ್ಪ ಯಶಸ್ಸನ್ನು ಗಳಿಸ್ತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು ಅಂತ ಹೇಳ್ತದೆ ಈ ಸಂದರ್ಭ ಅಂತಕ್ಕಂಥದ್ದು. ಮತ್ತು ಸ್ವಲ್ಪ ಈ ಪಾಲುದಾರಿಕೆ ವ್ಯವಹಾರ ಅಂತ ಏನಿದೆಯಲ್ಲ, ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಲಾಭವನ್ನು ನೋಡುವಂಥ ಸಾಧ್ಯತೆಗಳು. ವಾರ ಅಂತ್ಯದಲ್ಲಿ ಸ್ವಲ್ಪ ಲಾಸ್ ಆಗುತ್ತೆ. ವಾರ ಆರಂಭ ಪಾಲುದಾರಿಕೆ ವ್ಯವಹಾರ, ಅವಕಾಶಗಳು, ಅನುಕೂಲ, ಯೋಗ ಫಲ, ಅದೃಷ್ಟ ಅನ್ನೋ ರೀತಿಯಾದಂಥ ಸ್ಥಿತಿಯನ್ನು ತರೋದಕ್ಕೆ ದಾರಿಯಾಗ್ತದೆ. ನಿರೀಕ್ಷಿತ ಪ್ರಮಾಣದಲ್ಲಿಲ್ಲ ಅಂದ್ರೂ ಕೂಡ ಒಂದು ಸಣ್ಣ ಪ್ರಮಾಣದಲ್ಲಾದರೂ ಆಗ್ಬೋದು. ಅವಕಾಶ, ಲಾಭವನ್ನು ನೋಡಲೇಬೇಕು. ಪಾಲುದಾರಿಕೆ ವ್ಯವಹಾರ ಮತ್ತು ಸಂಗಾತಿಯಿಂದಲೂ ಕೂಡ ಲಾಭವನ್ನು ನೋಡ್ತಕ್ಕಂಥ ಯೋಗ ಫಲಗಳನ್ನು ಪಡೆದುಕೊಂಡು ಬಂದಿದ್ದೀರಿ. ಆದರೆ ದಾಂಪತ್ಯದಲ್ಲಿ ಎಲ್ಲೋ ಸಣ್ಣದಾಗಿ ಸಂಶಯಗಳ ಸುಳಿದಾಟದಿಂದ ಸ್ವಲ್ಪ ದಾಂಪತ್ಯ ಸೌಖ್ಯ ಅಂತಕ್ಕಂಥದ್ದನ್ನು ಪಡ್ಕೊಳ್ಳೋದ್ರಿಗೆ ನೀವು ಸೋಲ್ತಕ್ಕಂಥ ಸಾಧ್ಯತೆಗಳು ಉಂಟು ಅಂತ ಹೇಳ್ತದೆ. ಕೋರ್ಟ್ ಕೇಸ್ ವ್ಯವಹಾರ ಸ್ವಲ್ಪ ಪೂರಕವಾದಂಥ ವಾತಾವರಣವಿದೆ. ಪ್ರಯತ್ನವನ್ನು ಮಾಡಿ. ಇಯರಿಂಗ್ ಬಂದಿತ್ತು ಅಂತಂದರೆ ನಿಮಗೆ ಲಾಭವಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು ಅಂತ ಹೇಳ್ತದೆ. ತಂದೆಯ ಸಹಕಾರ ಸಿಗೋದಕ್ಕೆ ದಾರಿಯಾಗ್ತದೆ. ಪಿತ್ರಾರ್ಜಿತ ಸ್ವತ್ತಿನ ಸ್ವಲ್ಪ ಅನುಕೂಲ. ಸರ್ಕಾರಿ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕು ಅಂದರೆ ಅನುಕೂಲ. ರಾಜಕೀಯ ವ್ಯಕ್ತಿಗಳಿಂದ ಏನಾದ್ರು ಕೆಲಸ ಕಾರ್ಯಗಳಾಗಬೇಕು ಅಂದರೆ ಅಲ್ಲೂ ಕೂಡ ಅನುಕೂಲವಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಪಡೆದುಕೊಂಡು ಬಂದಿದ್ದೀರಿ ಅಂತಕ್ಕಂಥದ್ದು ತೋರಿಸ್ತಕ್ಕಂಥದ್ದುಂಟು. ಆದರೆ ವಿಪರೀತವಾದಂಥ ಕೋಪ ತಾಪವನ್ನು ಪ್ರದರ್ಶನವನ್ನು ಮಾಡ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗಬಹುದು. ಸ್ವಲ್ಪ ಜಾಗ್ರತೆ. ಮತ್ತು ಏನೋ ಒಂದು ರೀತಿಯಾದಂಥ ಅತಿಯಾದಂಥ ಒಳ್ಳೆಯತನ ಅಂತಕ್ಕಂಥದ್ದು ಎಲ್ಲೋ ನಿಮ್ಮನ್ನು ಪ್ರಪಾತಕ್ಕೆ ತಳ್ಳಬಹುದು. ಅತಿ ಒಳ್ಳೆತನ ಅಂತಕ್ಕಂಥದ್ದು ನ್ಯಾಯ, ನೀತಿ, ಧರ್ಮ ಅಂತಕ್ಕಂಥ ರೀತಿಯಲ್ಲಿ ಅತಿ ಇರಬೇಕು. ಅತಿ ಅಂತಕ್ಕಂಥದ್ದೇ ನಿಮ್ಮನ್ನೆಲ್ಲೋ ಇಕ್ಕಟ್ಟಿಗೆ ಸಿಕ್ಕಾಕ್ಸುತ್ತೆ. ಹಾಗಾಗಿ ಅತಿ ಧರ್ಮ, ಅತಿ ಒಳ್ಳೆತನ ಒಳಿತಲ್ಲ. ಅದನ್ನು ಪ್ರದರ್ಶನವನ್ನು ಮಾಡೋದಕ್ಕೆ ಹೋಗ್ಬಿಡ್ತೀರಿ, ಅಲ್ಲಿ ಇಕ್ಕಟ್ಟಿಗೆ ಸಿಕ್ಕಾಕ್ಕೊಳ್ತೀರಿ ಅಂತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ಇರುವಂಥದ್ದು ಉಂಟು. ಮೇಲಧಿಕಾರಿಗಳ ಕೆಲಸ ಕಾರ್ಯಗಳು ಆಗಬೇಕಾ? ಪ್ರಯತ್ನ ಮಾಡಿ. ಸ್ವಲ್ಪ ಪೂರಕವಾದಂಥ ರೀತಿಯಲ್ಲಿದೆ ವೃಷಭ ರಾಶಿಯವರಿಗೆ ಸಂಬಂಧಪಟ್ಟಂತೆ. ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಈ ವಾರ ವಯೋವೃದ್ಧರು ಅಥವಾ ರೋಗಿಷ್ಠರು ಅಥವಾ
ಗುಣವಾಗದೇ ಇರ್ತ ಈ ಕುಷ್ಠರೋಗ ಅನ್ನೋ ರೀತಿಯಲ್ಲಿ ಏನು ಇರ್ತೀವಲ್ಲ, ಕ್ಯಾನ್ಸರು, ಕುಷ್ಠರೋಗ, ಗುಣವಾಗದೇ ಇರ್ತಕ್ಕಂಥ ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಣ್ಣದಾಗಿ ನಿಮ್ಮ ಕೈಲಾದಂಥ ರೀತಿಯಲ್ಲಿ ಔಷಧೋಪಚಾರದ್ದು, ಹಣ್ಣೋ ಹಂಪಲೋ ಊಟವೋ ವ್ಯವಸ್ಥೆ ಮಾಡ್ತಕ್ಕಂಥ ಪ್ರಯತ್ನ ನಿಮ್ಮ ಶಕ್ತಿಯಾನುಸಾರ ಮಾಡಿ. ಆದ್ದರಿಂದ ನಿಮ್ಮ ಕರ್ಮ ಅಂತಕ್ಕಂಥ ತಕ್ಕ ಮಟ್ಟಿಗೆ ಕರಗಿ ಅದರ ಲಾಭವನ್ನು ತಂದುಕೊಡ್ತದೆ ವೃಷಭ ರಾಶಿನವ್ರಿಗೆ. ಇನ್ನು ಮಿಥುನ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅದ್ಭುತವಾದಂಥ ಅವಕಾಶ, ಅನುಕೂಲ, ಯೋಗಫಲ, ಅದೃಷ್ಟ ಅಂತಕ್ಕಂಥದ್ದು, ಬೆಳವಣಿಗೆ ಅಂತಕ್ಕಂಥ ಸಂದರ್ಭ ಎಲ್ಲವೂ ಕೂಡ ನಿರ್ಮಾಣವಾಗಿ ಬರುತ್ತೆ. ಯಾಕೆಂದರೆ ರಾಷ್ಟ್ರಾಧಿಪತಿಯಾದಂತೂ ಬಲವನ್ನು ಪಡ್ಕೊಂಡಿದ್ದಾನೆ. ನಿಮಗೆ ಅತಿ ಬುದ್ಧಿವಂತಿಕೆ ಅಂತಲೋ ಅಥವಾ ಬುದ್ಧಿಯನ್ನು ಚುರುಕು ಮಾಡಿಕೊಂಡೋ ಬುದ್ಧಿಯನ್ನು ಉಪಯೋಗಿಸಿಯೋ ಸಾಮಾನ್ಯವಾಗಿ ಸ್ವಲ್ಪ ಕೆಲಸ ಕಾರ್ಯಗಳ ಆಗೋದಕ್ಕೆ, ಅನುಕೂಲವನ್ನು ಪಡ್ಕೊಳ್ಳೋದಕ್ಕೆ ಮತ್ತು ಯಶಸ್ಸನ್ನು ಗಳಿಸೋದಕ್ಕೆ, ಬಿಸ್ನೆಸ್ ಚೆನ್ನಾಗಿ ಆಗೋದಕ್ಕೆ ತುಂಬ ಒಳ್ಳೆಯ ವ್ಯವಸ್ಥೆಗಳನ್ನು ಮಾಡಿಕೊಳ್ತೀರಿ. ಅದರಿಂದ ಅನುಕೂಲವನ್ನು ಕೂಡ ತಂದು ಕೊಡತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಾಣುತ್ತದೆ. ಆತ್ಮಾಭಿಮಾನ ಜಾಸ್ತಿ ಇರ್ತದೆ, ಸ್ವಲ್ಪ ಕೋಪತಾಪಗಳು ಜಾಸ್ತಿ ಇರ್ತಕ್ಕಂತಹ ಸನ್ನಿವೇಶ, ಆ ಥರದ ಒಂದು ಪ್ರವೃತ್ತಿಗಳು ಜಾಸ್ತಿ ಆಗುವಂಥದ್ದೆಲ್ಲವೂ ಕೂಡ ಕಂಡು ಬರ್ತದೆ. ಯಾಕೆಂದರೆ ಕುಜನೂ ಅಲ್ಲೇ ಕುಳಿತಿದ್ದಾನೆ, ಆ ರಾಷ್ಟ್ರಾಧಿಪತಿಯ ಪ್ರಭಾವವೂ ಆ ರೀತಿಯಲ್ಲಿರೋದ್ರಿಂದ ಸಾಮಾನ್ಯವಾಗಿ ನಿಮಗೆ ಈ ಸ್ವಲ್ಪ ತಾಳ್ಮೆ ಅಂತಕ್ಕಂಥದ್ದು ಸ್ವಲ್ಪ ಕಡಿಮೆ ಇರುತ್ತೆ. ಅದನ್ನು ಸ್ವಲ್ಪ ಅಳವಡಿಸಿಕೊಳ್ಳಬೇಕಾಗತ್ತೆ ತಾಳ್ಮೆಯನ್ನು. ವಾರ ಆರ್ಥಿಕವಾದಂಥ ಪರಿಸ್ಥಿತಿಗಳು ವಾರ ಅಂತ್ಯದಲ್ಲಿ ಸ್ವಲ್ಪ ಸುಧಾರಣೆ ಆಗ್ತಕ್ಕಂಥ ಯೋಗ ಫಲಗಳೆಲ್ಲವೂ ಕೂಡ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ವಲ್ಪ ಯಶಸ್ಸು ಈ ವಾರ ನೋಡ್ತೀರಿ. ಮತ್ತು ಬಂಧು ಬಾಂಧವರಿಂದ ಸಹಕಾರ ಈ ವಾರದಲ್ಲಿ ನೋಡೋದಕ್ಕೆ ದಾರಿಯಾಗ್ತದೆ. ವಿದ್ಯಾಭ್ಯಾಸದಲ್ಲಿ ಪ್ರಗತಿಯನ್ನು ಕಾಣತಕ್ಕಂಥದ್ದು ಅನುಕೂಲವಾಗುವಂಥದ್ದು. ಸ್ಥಿರಾಸ್ತಿ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ ಅಥವಾ ವಾಹನಕ್ಕೆ ಸಂಬಂಧಪಟ್ಟಂತೆ ಏನೋ ಪ್ರಯತ್ನವನ್ನು ಮಾಡ್ತಾ ಇದ್ದೀರಿ, ಸ್ವಲ್ಪ ಪೂರಕವಾದಂಥ ವಾತಾವರಣಗಳು ಉಂಟು ಅಂತ ಹೇಳ್ತದೆ. ಪ್ರೀತಿ ಪ್ರೇಮದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ನಿಮಗೆ ಪೂರಕವಾದಂಥ ವಾತಾವರಣ ಮತ್ತು ಅಲ್ಲಿ ಅನುಕೂಲವಾಗ್ತಕ್ಕಂಥದ್ದು ಮತ್ತು ಪ್ರಸ್ತಾವನೆಗೆ ಪೂರಕವಾದಂಥ ಒಂದು ರಿಸಲ್ಟ್ ನಿಮಗೆ ಸಿಗೋದಕ್ಕೆ ದಾರಿಯಾಗ್ತದೆ. ಮಕ್ಕಳಿಂದ ಆರ್ಥಿಕವಾದಂಥ ನಷ್ಟವನ್ನು ನೋಡಬಹುದು, ಹಾಗಾಗಿ ಸ್ವಲ್ಪ ಜಾಗ್ರತೆ. ಮತ್ತು ಮಕ್ಕಳಿಂದಲೇ ಸ್ವಲ್ಪ ಮೋಸವೋ ಅಥವಾ ಸುಳ್ಳೋ ಕಪಟವೋ ನೋಡುವಂಥ ಸಾಧ್ಯತೆ ಇರುತ್ತೆ, ಎಚ್ಚರಿಕೆ. ಆರೋಗ್ಯ ಸ್ವಲ್ಪ ಜಾಗ್ರತೆ. ಈ ಪೈಲ್ಸ್ ಪ್ರಾಬ್ಲಮ್ ಇರ್ತಕ್ಕಂಥವ್ರಿಗೆ, ಅಂದರೆ ಗುಪ್ತಾಂಗ ರೋಗ ಅಂತ ಏನು ಕರಿತೀವಲ್ಲ, ಗುಪ್ತಾಂಗ ರೋಗವಿರ್ತಕ್ಕಂಥವ್ರು ಮತ್ತು ಇನ್ಫೆಕ್ಷನ್ಸ್ ಇರ್ತಕ್ಕಂಥವ್ರು, ಲಿವರ್ ಪ್ರಾಬ್ಲಮ್ ಇರ್ತಕ್ಕಂಥವ್ರು, ಅರ್ನಿಯಾ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿರ್ತಕ್ಕಂಥವ್ರು, ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಂಥ ವ್ಯತ್ಯಾಸಗಳಿರ್ತಕ್ಕಂಥವ್ರು ಸ್ವಲ್ಪ ಉಲ್ಬಣವಾಗ್ತಕ್ಕಂಥದ್ದು ಅಥವಾ ನೋವನ್ನು ಅನುಭವಿಸುವಂಥ ಪರಿಸ್ಥಿತಿಗಳು ಬರಬಹುದು ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ. ಶುಭ ಕಾರ್ಯ ಪ್ರಯತ್ನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಷ್ಟೊಂದು ಪೂರಕವಾದಂಥ ರೀತಿಯಲ್ಲ. ಕುಜನ ಪ್ರಭಾವ ಒಂದಕ್ಕೆ ಹೋಗೋವರೆಗೂ ಕೂಡ ಸಾಮಾನ್ಯವಾಗಿ ಅದಕ್ಕೆ ಅನುಕೂಲಕರ ವಾತಾವರಣಗಳಿಲ್ಲ. ಮತ್ತು ಪಾಲುದಾರಿಕೆ ವ್ಯವಹಾರದಲ್ಲಿ ಸ್ವಲ್ಪ ಆರ್ಥಿಕ ಮುಗ್ಗಟ್ಟುಗಳನ್ನು ಎದುರಿಸ್ತಕ್ಕಂಥ ಸಂದರ್ಭ ಮತ್ತು ನಷ್ಟವನ್ನು ಕೂಡ ನೋಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ, ಸ್ವಲ್ಪ ಜಾಗ್ರತೆ. ಕೋರ್ಟ್ ಕೇಸ್ ವ್ಯವಹಾರಗಳ ಹಿನ್ನಡೆಗಳಾಗುವಂಥ ಸಂದರ್ಭ, ಕಲಹಗಳಲ್ಲಿ ನಿಮ್ಮ ಗೌರವಕ್ಕೆ ಧಕ್ಕೆಯಾಗ್ತಕ್ಕಂಥ ರೀತಿಯಲ್ಲಿ ಏನಾದರೂ ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಸಾಧ್ಯತೆಗಳು. ಸೇವಕರೊಂದಿಗೆ ಕೆಲ ಹಂತದ ಅಧಿಕಾರಿಗಳೊಂದಿಗೆ ಸ್ವಲ್ಪ ಕಿರಿಕಿರಿಗಳನ್ನು ಮಾಡಿಕೊಳ್ತಕ್ಕಂಥ ಸ್ಥಿತಿ. ಉದ್ಯೋಗದಲ್ಲಿ ಉದ್ಯೋಗ ಪ್ರಾಪ್ತಿಯ ಸ್ಥಿತಿಗತಿಗಳಿದೆ, ಬಟ್ ಆರ್ಥಿಕವಾಗಿ ಭದ್ರತೆಯನ್ನು ಕೊಡುವಂಥ ಉದ್ಯೋಗ ಇರೋದಿಲ್ಲ. ಕೆಲಸ ಜಾಸ್ತಿ ಇರ್ತದೆ, ಸಂಬಳ ಕಡಿಮೆ ಇರ್ತದೆ, ಅಥವಾ ಕೆಲಸ ಜಾಸ್ತಿ ಇರ್ತದೆ, ಕೂಲಿ ಕಡಿಮೆ ಇರತಕ್ಕಂಥ ಒಂದು ಕೆಲಸ ಪ್ರಾಪ್ತಿಯ ಸ್ಥಿತಿ ಉಂಟು ಅಂತ ಹೇಳ್ತದೆ. ಭಾಗ್ಯ ಪ್ರಭಾವ, ತಂದೆಯೊಂದಿಗೆ ಶತ್ರುತ್ವ, ತಂದೆಯಿಂದ ನಷ್ಟ, ಪಿತ್ರಾರ್ಜಿತ ಸ್ವತ್ತಿನಿಂದ ನಷ್ಟವನ್ನು ನೋಡ್ತಕ್ಕಂಥ ಒಂದು ಪರಿಸ್ಥಿತಿಗಳು. ತಂದೆಯ ಆರೋಗ್ಯದಲ್ಲೂ ಕೂಡ ವ್ಯತ್ಯಾಸ. ಪ್ರಯಾಣದಲ್ಲಿ ಸ್ವಲ್ಪ ಆರ್ಥಿಕವಾಗಿ ಮೋಸ ಅಥವಾ ಕಳ್ಳತನವಾಗ್ತಕ್ಕಂಥ ಸಂದರ್ಭ, ಅಥವಾ ಪ್ರಯಾಣದಲ್ಲಿ ವಸ್ತುಗಳನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ ಎಲ್ಲವೂ ಕೂಡ ನಿರ್ಮಾಣವಾಗಿ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ ಈ ಸಂದರ್ಭ ಅನ್ನುವಂಥದ್ದು. ವಿದೇಶದಲ್ಲಿ ಅಥವಾ ದೂರ ಪ್ರದೇಶದಲ್ಲೆಲ್ಲೋ ಉದ್ಯೋಗನ ಹುಡುಕ್ತಾ ಇದ್ದೀರಿ ಅನ್ನೋವಂಥವ್ರಿಗೆ ಸ್ವಲ್ಪ ಪೂರಕವಾದಂಥ ವಾತಾವರಣವಿದೆ, ಪ್ರಯತ್ನವನ್ನು ಮಾಡಿ. ಲಾಭದ ಪ್ರಮಾಣ ಅಷ್ಟೊಂದು ಸುಲಭವಾಗಿ ಇರುವುದಿಲ್ಲ, ಹಾಗಾಗಿ ನೋಡಿಕೊಂಡು ಹೆಜ್ಜೆಯನ್ನು ಇಡಬೇಕಾಗತ್ತೆ. ನೀವು ಬುದ್ಧಿವಂತಿಕೆ, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ, ಬುದ್ಧಿವಂತಿಕೆಯಿಂದ ಕಾರ್ಯಚಟುವಟಿಕೆಯನ್ನು ಮಾಡ್ತೀರಿ, ಬಟ್ ಲಾಭ ಕೊಡ್ತವನು ಹೋಗಿ ಬಲಹೀನನಾಗಿ ಕುಳಿತಿರ್ತಕ್ಕಂಥದ್ದಾಗಿಂದ ಯಾರೋ ಮೂರನೇ ವ್ಯಕ್ತಿಗಳ ಕುತಂತ್ರದಿಂದ ನಿಮಗೆ ಬರಬೇಕಾಗಿದ್ದೇನಿರ್ತದೆ ಅದನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ ಇರುತ್ತೆ. ಹಾಗಾಗಿ ಮೂರನೇ ವ್ಯಕ್ತಿಗಳನ್ನು ನಂಬೋದಕ್ಕೆ ಹೋಗಬೇಡಿ. ಇದಿಷ್ಟೇ ಇರುವಂಥದ್ದು. ಅತಿ ನಂಬಿಕೆ ಅಂತಕ್ಕಂಥದ್ದು ಅಥವಾ ನಂಬಿಕೆ ಅಂತಕ್ಕಂಥದ್ದು ನಿಮ್ಮನ್ನು ಪ್ರಪಾತಕ್ಕೆ ತಳ್ಳುತ್ತೆ. ಒಂದು, ಈ ವಾರದಲ್ಲಿ ಕೊಟ್ಟಂಥ ದುಡ್ಡು ವಾಪಸ್ ಬರೋದಿಲ್ಲ, ಕನಿಕರದಿಂದ ಮಾಡಿರ್ತಕ್ಕಂಥ ಸಹಾಯ ವಾಪಸ್ ಬರೋದಿಲ್ಲ, ಅದೊಂದು ಮೈನಸ್ ಇದೆ ಮಿಥುನ ರಾಶಿನವರಿಗೆ.
ಪರಿಹಾರವನ್ನೇನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ರುದ್ರನ ಆರಾಧನೆ ಮಾಡ್ತಕ್ಕಂಥದ್ದು ಬಹಳ ಸೂಕ್ತ, ಅಥವಾ ರುದ್ರಾಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ನಿಮಗೆ ಒಳ್ಳೆಯ ಲಾಭ, ಅನುಕೂಲ, ಯೋಗಬಲ, ಅದೃಷ್ಟ ಎಲ್ಲವನ್ನು ಕೂಡ ತರುತ್ತೆ ಮತ್ತು ಅವಕಾಶವನ್ನು ತಂದುಕೊಡುತ್ತೆ ಆ ರುದ್ರನ ಆರಾಧನೆಯಿಂದ. ಇನ್ನು ಕಟಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ವಾರ ಆರಂಭ ಅಂತಕ್ಕಂಥದ್ದು ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ನಿಮಗೆ ಅನುಕೂಲವನ್ನು ತರುವಂಥ ಸಂದರ್ಭಗಳಿಂದ ಲಾಭವನ್ನು ತರುವಂಥ ಸನ್ನಿವೇಶವನ್ನು ಭಾನುವಾರ ಸೋಮವಾರಗಳ ಕಾಲವರೆಗೆ ನಿಮಗೆ ಅನುಕೂಲದ ಸ್ಥಿತಿಯನ್ನು ತರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ತದನಂತರವಾಗಿ ಸ್ವಲ್ಪ ಎಲ್ಲವೂ ಕೂಡ ಹಿನ್ನಡೆ, ಲಾಸು, ನಷ್ಟವನ್ನು ತರುವಂತಹ ಸಾಧ್ಯತೆಗಳು ಬರಬಹುದು. ಹಾಗಾಗಿ ಏನೇ ಕೆಲಸಗಾರಗಳಾಗಬೇಕು ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಕ್ಕೆ ಅಂದರೆ ಸೋಮವಾರದ ಒಳಗಡೆ ಮಾಡಿಕೊಳ್ಳಿ. ತದನಂತರವಾಗಿ ಸ್ವಲ್ಪ ಹಿನ್ನಡೆಗಳನ್ನು ನೋಡ್ತಕ್ಕಂಥ ಸ್ಥಿತಿಯಲ್ಲೂ ಕೂಡ ಕಂಡು ಬರ್ತದೆ. ಆರ್ಥಿಕವಾದಂಥ ಸ್ಥಿತಿ ತಕ್ಕ ಮಟ್ಟಿನ ಸುಧಾರಣೆಯನ್ನು ಕಾಣತಕ್ಕಂಥ ಯೋಗ ಫಲಗಳೂ ಇದೆ. ನೇರ ಮಾತುಗಳು ಅಂತಕ್ಕಂಥದ್ದು ಅಥವಾ ಆಡಬಾರದ ಮಾತನಾಡೋಕ್ಕೋಗಿ ಎಲ್ಲೋ ತೋರ್ಪಡಿಗೆ ಮಾತನಾಡೋಕ್ಕೋಗಿ ನನ್ನದು ಏನೂ ಅನ್ನೋ ರೀತಿಯನ್ನು ತೋರ್ಪಡಿಸಿಕೊಳ್ಳೋಕೋಗಿ ಸ್ವಲ್ಪ ಸಮಸ್ಯೆಯನ್ನು ತಂದುಕೊಳ್ಳಬಹುದು. ಜಾಗ್ರತೆ. ತೃತೀಯ ಪ್ರಭಾವ, ಹಾಗಾಗಿ ಧೈರ್ಯ ಜಾಸ್ತಿ ಇರ್ತದೆ. ಆ ಧೈರ್ಯ ಇರಬೇಕು, ಆತ್ಮಾಭಿಮಾನ ಇರಬೇಕು, ಆತ್ಮಶಕ್ತಿ ಇರಬೇಕು. ಬಟ್ ಯಾವುದಕ್ಕಾದ್ರೂ ಯಾವುದು ಎಷ್ಟಿರಬೇಕು ಅಷ್ಟೇ ಇರಬೇಕು, ಯಾವುದನ್ನು ಎಷ್ಟು ಪ್ರದರ್ಶನ ಮಾಡಬೇಕು ಅಷ್ಟೇ ಪ್ರದರ್ಶನವನ್ನು ಮಾಡಬೇಕು. ಯಥೇಚ್ಛವಾದಂಥ ಪ್ರದರ್ಶನ ಅಂತಕ್ಕಂಥದ್ದು ಆತ್ಮಾಭಿಮಾನದ ಪ್ರದರ್ಶನವನ್ನು ಮಾಡೋಕ್ಕೋಗಿ ಈ ಕಟ್ಟಿ ಸಿಕ್ಕಾಕ್ಕೊಳ್ತೀರಿ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಮೂವ್ ಮಾಡಿ, ತೊಂದರೆ ಬೇಡ. ವಿದ್ಯಾಭ್ಯಾಸ ವಿಚಾರಕ್ಕೆ ಸಂಬಂಧಪಟ್ಟಂತೆ ಓಕೆ, ಚೆನ್ನಾಗಿರ್ತಕ್ಕಂಥದ್ದೆಲ್ಲವೂ ಕೂಡ ಉಂಟು. ವಿದ್ಯಾಭ್ಯಾಸಗಳಿಗೆ ಆಸಕ್ತಿಗಳು ಕೂಡ ಉಂಟು. ವಿದ್ಯಾಭ್ಯಾಸ ಸ್ವಲ್ಪ ಗೊಂದಲವನ್ನು ಮಾಡಿಕೊಳ್ತಕ್ಕಂಥದ್ದು, ಕನ್ಫ್ಯೂಸ್ ಮಾಡಿಕೊಳ್ತಕ್ಕಂಥದ್ದು ಬಿಟ್ಟರೆ ಮಿಕ್ಕಿದ್ದೆಲ್ಲವೂ ಕೂಡ ಚೆನ್ನಾಗಿದೆ, ಚಿಂತೆ ಮಾಡುವಂಥದ್ದು ಬೇಡ. ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ಮೋಸ, ನಂಬಿಕಸ್ಥರಿಂದ ಸ್ವಲ್ಪ ಮೋಸ ಅಂತಕ್ಕಂಥ ಸ್ಥಿತಿ. ಯಾರನ್ನು ತುಂಬ ಅತಿ ಹೆಚ್ಚಾಗಿ ಭಾವಪೂರ್ವಕವಾಗಿ ಹಚ್ಚಿಕೊಂಡಿರ್ತೀರೋ, ಪ್ರೀತಿಸ್ತಾ ಇರ್ತೀರೋ, ಅಲ್ಲೇ ಏನೋ ಸಣ್ಣದಾಗಿ ನೋವಾಗುತ್ತೆ ನಿಮಗೆ. ಹಾಗಾಗಿ ಎಚ್ಚರಿಕೆ. ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಹರ್ನಿಯ ಸಂಬಂಧಪಟ್ಟ ಸಮಸ್ಯೆ, ಥೈರಾಯ್ಡ್ ಪ್ರಾಬ್ಲಮ್ಮು, ಮತ್ತು ಹಾರ್ಮೋನ್ ವ್ಯತ್ಯಾಸ, ತಿಂಗಳ ದೋಷ ವ್ಯತ್ಯಾಸ, ಗುಪ್ತ ರೋಗ, ಲಿವರ್ ಪ್ರಾಬ್ಲಮ್ ಇರ್ತಕ್ಕಂಥದ್ದು, ನಿಧಾನದ ಡೈಜೆಷನ್ ಆಗುವಂಥದ್ದು, ಅಂದರೆ ಸ್ಲೋಲಿ ಡೈಜೆಷನ್ ಆಗುವಂಥ ಸಮಸ್ಯೆ, ಇಂಥವು ಸ್ವಲ್ಪ ಹೆಚ್ಚಾಗಿ ನಿಮಗೆ ವ್ಯತ್ಯಾಸವನ್ನು ತರಬಹುದು. ಆರೋಗ್ಯದ ವಿಚಾರ ಸಂಬಂಧಪಟ್ಟಂಥ ರೀತಿ ನೋಡೋದಕ್ಕೆ ಆರೋಗ್ಯದ ವ್ಯತ್ಯಾಸವೇ ನಿಮಗೆ ನಿದ್ರಾ ಭಂಗವನ್ನು ಕೂಡ ತರಬಹುದು, ಆತಂಕವನ್ನು ಸೃಷ್ಟಿ ಮಾಡಿ. ಹಾಗಾಗಿ ತೊಂದರೆ ಏನಾಗೋದಿಲ್ಲ, ಆದರೂ ನಿಮ್ಮ ಆತಂಕದಿಂದ ದೂರ ಮಾಡ್ತಕ್ಕಂಥದ್ದು ಕಷ್ಟವಾಗಬಹುದು. ದಾಂಪತ್ಯದಲ್ಲಿ ಸ್ವಲ್ಪ ಕಲಹ, ಮನಸ್ತಾಪಗಳ ಯಥಾವತ್ತಿರ್ತದೆ. ದಾಂಪತ್ಯದಲ್ಲಿ ಸ್ವಲ್ಪ ನೋವು, ಬಾಧೆ, ನಿರಾಸೆಗಳನ್ನು ಅನುಭವಿಸ್ತಕ್ಕಂಥ ಸನ್ನಿವೇಶಗಳೆಲ್ಲವೂ ಕೂಡ ಇರುತ್ತೆ. ಈ ಸಂದರ್ಭ ದಾಂಪತ್ಯದಲ್ಲಿ ಮೂರನೇ ವ್ಯಕ್ತಿಗಳ ಮಧ್ಯಪ್ರವೇಶವಾಗಿ ಸಮಸ್ಯೆಯನ್ನು ಇನ್ನಷ್ಟು ಬಿಗಡಾಯಿಸಬಹುದು. ಎಚ್ಚರಿಕೆ. ಪಾಲುದಾರಿಕೆ ವ್ಯವಹಾರ ಅವಕಾಶಗಳೇನು ಇರ್ತದೆ, ಲಾಭದ ಪ್ರಮಾಣ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಕೋರ್ಟ್ ಕೇಸ್ ವ್ಯವಹಾರಗಳು ಸ್ವಲ್ಪ ಲಾಸ್ ತರಬಹುದು, ನಷ್ಟವನ್ನು ತರಬಹುದು. ಸ್ವಲ್ಪ ಜಾಗ್ರತೆ. ಸ್ವಲ್ಪ ತಂದೆಯ ಸಹಕಾರ ಸಿಗದೇ ಇರತಕ್ಕಂಥ ರೀತಿಯಲ್ಲಿರುವಂಥದ್ದು ಒಂದು. ಅದರ ಜೊತೆಯಲ್ಲಿ ಪಿತ್ರಾರ್ಜಿತ ಸ್ವತ್ತಿನಿಂದ ಸ್ವಲ್ಪ ನಷ್ಟವೂ ಆಗುವಂಥ ಸಾಧ್ಯತೆಗಳು, ತಂದೆಯೊಂದಿಗೆ ಮನಸ್ತಾಪಗಳಾಗ್ತಕ್ಕಂಥದ್ದು. ದೂರ ಪ್ರಯಾಣ ಹೋದ್ರೂ ಕೂಡ ಪ್ರಯೋಜನವಿಲ್ಲ. ಹೋಗ್ತಿರಿ, ಪ್ರಯಾಣ ಸುಸೂತ್ರವಾಗಿ ಆಗುತ್ತೆ, ಬಟ್ ಕೆಲಸ ಕಾರ್ಯಗಳಾಗುತ್ತೆ ಅನ್ನೋ ರೀತಿಯಾದಂಥ ಭರವಸೆಗಳು ಇರೋದಿಲ್ಲ. ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳು ಆಗೋದಿಲ್ಲ, ಮತ್ತು ಮೇಲಧಿಕಾರಿಗಳಿಂದ ಕಿರಿಕಿರಿ ಮತ್ತು ನಿಮ್ಮ ಗೌರವಕ್ಕೆ ಧಕ್ಕೆ ಆಗುವಂಥ ರೀತಿಯಲ್ಲಿ, ನಿಮ್ಮ ಆತ್ಮಾಭಿಮಾನಕ್ಕೆ ಹೊಡೆತ ಬೀಳುವಂಥ ರೀತಿಯಲ್ಲಿ ಅವರ ಮೇಲಧಿಕಾರಿಗಳ ಒಂದು ದರ್ಪ ಮತ್ತು ದೌಲತ್ತುಗಳು ಅಂತಕ್ಕಂಥದ್ದು ಇರುತ್ತೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಸ್ಥಿರಾಸ್ತಿ ಭೂಮಿ ವ್ಯವಹಾರ ಅಂತಕ್ಕಂಥದ್ದು ಹೂಡಿಕೆ ಮಾಡಬೇಕು. ಭೂಮಿ, ಸ್ಥಿರಾಸ್ತಿ, ಮನೆ, ಒಡವೆ, ಇದರ ಮೇಲೆ ಚಿನ್ನ, ಬೆಳ್ಳಿ, ವಜ್ರ ಇವುಗಳ ಮೇಲೆ ಹೂಡಿಕೆ ಮಾಡಬೇಕು ಅಂದರೆ ಒಳ್ಳೆ ಸೂಕ್ತವಾದಂಥ ಒಂದು ಅವಕಾಶಗಳಿದೆ, ಮಾಡಬಹುದು ಕಟಕ ರಾಶಿನವರು. ಇನ್ನು ಪರಿಹಾರ ಮಾರ್ಗಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಸಾಧ್ಯವಾದಷ್ಟು ಈ ವಾರ ಕುಲದೇವತೆಗೆ ಹಾಲಿನ ಅಭಿಷೇಕವನ್ನು ಮಾಡಿಸ್ತಕ್ಕಂಥ ಪ್ರಯತ್ನವನ್ನು ಮಾಡಿ, ಅದರಿಂದ ನಿಮಗೆ ಒಳ್ಳೆಯ ಫಲ ಅಂತಕ್ಕಂಥದ್ದು ಪ್ರಾಪ್ತಿಯ ಯೋಗ ಫಲಗಳನ್ನು ಪಡೆದುಕೊಂಡಿದೆ. ಇನ್ನು ಸಿಂಹರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ವಾರ ಆರಂಭ ತುಂಬ ಚೆನ್ನಾಗಿ ಆಗೋದಕ್ಕೆ ದಾರಿಯಾಗ್ತದೆ. ಪ್ರಾಮಾಣಿಕತೆ ಹೆಚ್ಚಾಗಿರುತ್ತೆ. ಟೈಮ್ ಸೆನ್ಸ್ ತುಂಬ ಚೆನ್ನಾಗಿರುತ್ತೆ. ಆ ಟೈಮಿಗೆ ಕೆಲಸ ಆಗಬೇಕು, ಆ ಟೈಮಿಗೆ ಆಗಲೇಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದುಂಟು. ವಾರ ಮಧ್ಯಭಾಗದಿಂದ ಆಚೆಗೆ ಹೂಡಿಕೆ ಕಡೆಗೆ ಗಮನವನ್ನು ಹೆಚ್ಚಾಗಿ ಕೊಡ್ತೀರಿ. ಮನೆ ಖರೀದಿ ಮಾಡಬೇಕು,
ಅಥವಾ ನೀವು ಮಾಡುವಂಥ ವ್ಯವಹಾರವನ್ನೇ ಡೆವಲಪ್ ಮಾಡಬೇಕು, ಅಥವಾ ನೀವು ಮಾಡುವಂಥ ವ್ಯವಹಾರಕ್ಕೆ ಹೆಚ್ಚಿನದಾಗಿ ಹೂಡಿಕೆಯನ್ನು ಮಾಡ್ತಕ್ಕಂಥದ್ದು, ಇರೋದೆಲ್ಲ ಬೆಳೆದುಬಿಟ್ಟು ಆ ಬಂಡವಾಳದ ಒಳಗಡೆನೇ ಇನ್ವೆಸ್ಟ್ ಮಾಡ್ತಕ್ಕಂಥ ಸಂದರ್ಭ ಇಂಥವು ಹೆಚ್ಚಾಗಿ ಸಾಮಾನ್ಯವಾಗಿ ವಾರ ಮಧ್ಯಭಾಗದಿಂದ ಆಚೆಗೆ ಬರ್ತದೆ. ಅಂದರೆ ಖಾಲಿ ಕೈ ಇದನ್ನೆಲ್ಲವೂ ಅನ್ನೆಸರಿ ಅಥವಾ ವೇಸ್ಟಾಗಿ ಕಳೆಯೋದಿಲ್ಲ, ಯಾವುದೋ ಒಂದು ಉತ್ತಮವಾದಂಥದಕ್ಕೆ ನೀವು ಅದನ್ನು ಹಾಕ್ತೀರಿ, ಅದರಿಂದ ಲಾಭ ಬರುವಂಥದ್ದಕ್ಕೆ ನೀವು ಹೂಡಿಕೆಯನ್ನು ಮಾಡ್ತೀರಿ ಅಂತಕ್ಕಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ಇರತಕ್ಕಂಥದ್ದು ಉಂಟು. ಆರ್ಥಿಕ ಸುಧಾರಣೆಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಬಂಧು ಬಾಂಧವರಿಂದ ಲಾಭ, ಯೋಗಫಲ, ಅದೃಷ್ಟ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಸ್ವಲ್ಪ ಅನುಕೂಲವಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು ಅಂತ ಹೇಳ್ತದೆ. ಈ ಸಂದರ್ಭ ಒಡವೆ ವಸ್ತ್ರ ಆಭರಣ ಖರೀದಿಯಿಂದ ಲಾಭವನ್ನು ತಂದುಕೊಳ್ತಕ್ಕಂಥ ಸ್ಥಿತಿಯೆಲ್ಲವೂ ಕೂಡ ಇರುತ್ತೆ. ಭೂಮಿಯಿಂದ ಲಾಭವಾಗುವಂಥ ಸಂದರ್ಭ, ಯಂತ್ರೋಪಕರಣಗಳಿಂದ ಲಾಭವಾಗುವಂಥ ಸಂದರ್ಭಗಳೆಲ್ಲವೂ ಕೂಡ ಕಂಡುಬರುತ್ತೆ ವಾರ ಆರಂಭದಲ್ಲಿ. ವಾರ ಮಧ್ಯಭಾಗದವರೆಗೆ ಎಲ್ಲವೂ ಕೂಡ ರಿವರ್ಸ್ ಆಗುತ್ತೆ. ಬಂಧು ಬಾಂಧವರು ಕಿರಿಕಿರಿ ಮಾಡ್ತಾರೆ, ನೆರೆಹೊರೆಯವರು ಕಿರಿಕಿರಿ ಮಾಡ್ತಾರೆ, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿನ್ನಡೆಗಳಾಗ್ತಕ್ಕಂಥ ಸನ್ನಿವೇಶ, ಸಣ್ಣ ಸಣ್ಣ ವಿಷಯಕ್ಕೂ ಕೂಡ ಮನಸ್ತಾಪಗಳನ್ನು ಮಾಡಿಕೊಳ್ತಕ್ಕಂಥದ್ದು, ಗಂಟಲಿಗೆ ಸಂಬಂಧಪಟ್ಟಂಥ ಸಮಸ್ಯೆಗಳಾಗ್ತಕ್ಕಂಥದ್ದು, ಇವೆಲ್ಲವೂ ಕೂಡ ನಿರ್ಮಾಣವಾಗಿ ಬರೋದಕ್ಕೆ ದಾರಿ ಉಂಟು ಅಂತ ಹೇಳ್ತದೆ. ಮಕ್ಕಳಿಂದ ಲಾಭ, ಪ್ರೀತಿ ಪಾತ್ರರಿಂದ ಲಾಭವಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ಮತ್ತು ಈ ಶೇರ್ ಮಾರುಕಟ್ಟೆ ಸ್ವಲ್ಪ ಈ ವಾರದಲ್ಲಿ ಸ್ವಲ್ಪ ಲಾಭವನ್ನು ತರಬಹುದು ನಿಮಗೆ. ಜೂಜು, ರೀಸ್, ಲಾಟರಿ ಈ ವೃತ್ತಿ ಪ್ರವೃತ್ತಿ ಅದನ್ನೇ ವೃತ್ತಿಯನ್ನು ಮಾಡಿಕೊಂಡಿರ್ತಕ್ಕಂಥವ್ರಿಗೆ ಸ್ವಲ್ಪ ವರದಾನವಾಗಿ ಬರಬಹುದು ಈ ಸಂದರ್ಭ ಅಂತಕ್ಕಂಥದ್ದು. ಷಷ್ಠ ಪ್ರಭಾವ, ಉದ್ಯೋಗ ಪ್ರಾಪ್ತಿ ಯೋಗ ಫಲಗಳಿದೆ. ಸಿಂಹರಾಶಿಯವರಿಗೆ ಅದ್ಭುತವಾದಂಥ ಅವಕಾಶಗಳಿದೆ. ಪ್ರಯತ್ನವನ್ನು ಮಾಡಿ ಉದ್ಯೋಗ ಸಂಬಂಧಪಟ್ಟಂಥ ಉದ್ಯೋಗದ ಹುಡುಕಾಟ ಖಾಲಿ ಕೊಡ್ತಿದ್ದೀರಿ ಅನ್ನೋಂಥವ್ರಿಗೆ ಕಂಪ್ನಿಗಳಲ್ಲಿ ಯಾವುದೋ ಕಂಪ್ನಿ ಕೆಲಸ ಕಾರ್ಯಗಳನ್ನು ಹುಡುಕ್ತಾ ಇದ್ರೆ ಒಳ್ಳೆಯ ಉತ್ತಮವಾದಂಥ ಅವಕಾಶಗಳಿದೆ, ಪ್ರಯತ್ನವನ್ನು ಮಾಡಿ. ಸಂಗಾತಿಯಿಂದ ಲಾಭವಾಗ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ಲಾಭವನ್ನು ನೋಡ್ತಕ್ಕಂಥ ಪರಿಸ್ಥಿತಿಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರೋದಕ್ಕೆ ದಾರಿ ಉಂಟು. ಚಿಂತೆ ಮಾಡುವಂಥದ್ದು ಬೇಡ ಈ ಸಂದರ್ಭ ಅಂತಕ್ಕಂಥದ್ದು. ಅಷ್ಟಮ ರಾಹು ಅಂತಕ್ಕಂಥದ್ದು ಸ್ವಲ್ಪ ಆಯುಷ್ಯದ ಭೀತಿಯನ್ನು ತರಬಹುದು ಅಥವಾ ಆಯುಷ್ಯದ ಆತಂಕವನ್ನು ತರಬಹುದು. ಬಟ್ ಏನು ತೊಂದರೆ ಏನಾಗೋದಿಲ್ಲ, ನೀವು ಗಾಬರಿ ಬೀಳುವಂಥ ರೀತಿಯಲ್ಲಿ ಏನಿರೋದಿಲ್ಲ. ಹಾಗಾಗಿ ಚಿಂತೆ ಮಾಡುವಂಥದ್ದು ಬೇಡ. ದಾಂಪತ್ಯದ ಮನಸ್ತಾಪಗಳಿರ್ತದೆ, ಮನಸ್ತಾಪಗಳಿದ್ರೂ ಕೂಡ ಅದನ್ನು ಸರಿದೂಗಿಸ್ಕೊಂಡು ಹೋಗ್ತಕ್ಕಂಥದ್ರಿಗೆ ನೀವು ಸ್ವಲ್ಪ ಜಾಣ್ಮೆಯನ್ನು ತೋರಿಸ್ತೀರಿ. ಚಿಂತೆ ಮಾಡುವಂಥದ್ದು ಬೇಡ. ತಂದೆಯೊಂದಿಗೆ ಸ್ವಲ್ಪ ಕಿರಿಕಿರಿ, ಪ್ರಯಾಣ ವಿಘ್ನಗಳಾಗ್ತಕ್ಕಂಥದ್ದು, ಅಡೆತಡೆಗಳಾಗುವಂತಹ ಸಾಧ್ಯತೆಗಳಲ್ಲೂ ಕೂಡ ಕಂಡುಬರುತ್ತೆ. ಮತ್ತು ಪ್ರಯಾಣ ಹೋದ್ರೂ ಕೂಡ ಹೋದಂಥ ಪ್ರಯಾಣಕ್ಕೆ ಯಾವ ಕೆಲಸಕ್ಕೆ ಅಂತ ಪ್ರಯಾಣ ಹೋಗಿರ್ತಾರೋ ಆ ಕೆಲಸ ಆಗದೇ ಇರತಕ್ಕಂಥ ರೀತಿಯಲ್ಲಿ ಸ್ವಲ್ಪ ನಷ್ಟವೂ ಆಗುವಂತಹ ಸಾಧ್ಯತೆಗಳು ಕಂಡುಬರುವಂಥದ್ದು ಉಂಟು ಅಂತ ಹೇಳ್ತದೆ. ಉದ್ಯೋಗ ಬದಲಾವಣೆ, ಸ್ಥಳ ಬದಲಾವಣೆಗೆ ಸಂಬಂಧಪಟ್ಟಂಥ ಪ್ರಯತ್ನ ಮಾಡ್ತಾಯಿದ್ರಿ, ವಾರ ಆರಂಭದಲ್ಲಿ ಮಾಡಿ. ವಾರ ಮಧ್ಯಭಾಗದಿಂದ ಆಚೆಗೆ ಮಂಗಳವಾರದ ನಂತರ ಅದಕ್ಕೆ ಸೂಕ್ತವಾದಂಥ ರೀತಿಯಲ್ಲಿ ಇಲ್ಲ. ಸಿಂಹರಾಶಿನವ್ರಿಗೆ ಲಗ್ನಾಧಿಪತಿ ಬಲವಾಗಿದ್ದಾನೆ, ಹಾಗಾಗಿ ನಿಮಗೆ ಒಳ್ಳೆಯ ಅನುಕೂಲವನ್ನು ತರುವಂಥ ಸ್ಥಿತಿನಲ್ಲಿದೆ ಈ ವಾರ. ಏನು ಚಿಂತೆ ಮಾಡುವಂಥ ಅವಶ್ಯಕತೆಗಳು ಇಲ್ಲ. ಆದರೂ ಇರುವಂಥ ಸಣ್ಣ ಪುಟ್ಟದಾದಂಥ ವ್ಯತ್ಯಾಸ, ರಾಹು ಶುಕ್ರ ನಿಮ್ಮನ್ನು ಕೆಡಿಸ್ತಾ ಇದ್ದಾನೆ. ಆ ರಾಹು ಶುಕ್ರನ ಪ್ರಭಾವ ಹೋಗಬೇಕು ಅಂತಂದರೆ ಸಾಧ್ಯವಾದಷ್ಟು ಅಮ್ಮನವರ ದೇವಸ್ಥಾನದಲ್ಲಿ ಗರಿಕೆಯನ್ನು ಸಮರ್ಪಣೆ ಅಥವಾ ದರ್ಬೆಯನ್ನು ಸಮರ್ಪಣೆ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡಿ, ದರ್ಬೆಯನ್ನು ದಾನ ಮಾಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಅದರಿಂದ ನಿಮ್ಮ ದೋಷ ಪ್ರಮಾಣ ಕಡಿಮೆ ಆಗೋದಕ್ಕೆ ದಾರಿಯಾಗುತ್ತೆ ಸಿಂಹರಾಶಿನವ್ರಿಗೆ. ಇನ್ನು ಕನ್ಯಾ ರಾಶಿನವ್ರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೂಡಿಕೆಯನ್ನು ಮಾಡೋದಕ್ಕೆ ಉತ್ತಮವಾದಂಥ ಅವಕಾಶಗಳಿದೆ. ಮತ್ತು ಹೂಡಿಕೆಯನ್ನು ನಿಮ್ಗೆ ಗೊತ್ತೋ ಗೊತ್ತಿಲ್ಲದೆಯೋ ನೀವು ಈಗಾಗಲೇ ಮಾಡ್ತಾ ಇರೋವಂಥ ಉದ್ಯಮಕ್ಕಾದರೂ ಹೂಡಿಕೆ ಮಾಡ್ತೀರಿ, ಇನ್ನಷ್ಟು ಬಂಡವಾಳವನ್ನು ಹಾಕುವಂಥ ಸ್ಥಿತಿ ಬರುತ್ತೆ. ಅಥವಾ ಬೇರೆ ಯಾವುದಕ್ಕಾದ್ರೂ ಹೂಡಿಕೆ ಮಾಡಬೇಕು ಅನ್ನೋ ತಯಾರಿಯಾದರೂ ಮಾಡುವಂಥದ್ದು, ಇಂಥವು ನಿರ್ಮಾಣವಾಗಿ ಬರೋದಕ್ಕೆ ದಾರಿಯಾಗ್ತದೆ. ಒಂದು ಇಲ್ಲಿ ಇನ್ನೊಂದು ಮೋಸವಾಗುತ್ತೆ. ಯಾರೋ ಕೆಲಸ ಕೊಡಿಸ್ತಾರೆ, ಇನ್ನೇನೋ ಕೆಲಸ ಕಾರ್ಯಗಳಾಗತ್ತೆ, ಯಾರೋ ಅವ್ರ ಮಿನಿಸ್ಟ್ರಿಂದ ಕೆಲಸ ಮಾಡಿಕೊಡ್ತೀವಿ, ಅಧಿಕಾರಿಯಿಂದ ಕೆಲಸ ಮಾಡಿಕೊಡ್ತೀವಿ ಅನ್ನೋ ರೀತಿಯಲ್ಲಿ ಏನೋ ದುಡ್ಡನ್ನು ಇಸ್ಕೊಂಡು ಮೋಸವನ್ನು ಮಾಡ್ತಕ್ಕಂಥ ಸಾಧ್ಯತೆಗಳಿರುತ್ತೆ. ಎರಡೂ ಇದೆ. ಹಾಗಾಗಿ ನೋಡ್ಕೊಳ್ಳಿ. ಸರ್ಕಾರಿ ಕೆಲಸ ಕಾರ್ಯಗಳು ನಷ್ಟವನ್ನು ತರುತ್ತದೆ. ಅಧಿಕಾರಿಗಳಿಂದ, ರಾಜಕಾರಣಿಗಳಿಂದ ಅಥವಾ ರಾಜಕೀಯ ಸಂಪರ್ಕದಲ್ಲಿರ್ತಕ್ಕಂಥವರಿಂದ ಸ್ವಲ್ಪ ನಷ್ಟವಾಗುವಂಥ ಸಂದರ್ಭ. ನೀವು ಹೂಡಿಕೆ ಮಾಡೋದ್ರಿಗೆ ಅನುಕೂಲದ ಒಂದು ಸ್ಥಿತಿ ಇದೆ. ನೀವು ಹೂಡಿಕೆ ಅಂದರೆ ನೀವು ಉದ್ಯಮದಲ್ಲಿ ಹೂಡಿಕೆ ಮಾಡೋದಕ್ಕೆ ಏನಿದೆ ಅದಕ್ಕೆ ಅನುಕೂಲದ ಸ್ಥಿತಿ ಇದೆ. ಆರ್ಥಿಕವಾದಂಥ ಸ್ಥಿತಿ ತಕ್ಕ ಮಟ್ಟಿಗೆ ಸುಧಾರಣೆ ಇದೆ. ಏನು ಚಿಂತೆ ಮಾಡುವಂಥದ್ದು ಏನಿಲ್ಲ. ಶುಕ್ರನ ಪ್ರಭಾವ ಚೆನ್ನಾಗಿರೋದ್ರಿಂದ
ಒಂದು ಹೆಣ್ಣು ಮಗಳ ಸಹಕಾರದಿಂದ ಅಥವಾ ಸಹೋದರಿನೋ ಯಾರೋ ಸ್ನೇಹಿತೆಯೋ ಸಹಕಾರದಿಂದ ಆರ್ಥಿಕ ಸುಧಾರಣೆ ಆಗ್ತಕ್ಕಂಥ ಲಕ್ಷಣಗಳೆಲ್ಲವೂ ಕೂಡ ಉಂಟು ಅಂತ ಹೇಳಿದರೆ, ಉದ್ಯೋಗ ಬದಲಾವಣೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ, ಸ್ಥಳ ಬದಲಾವಣೆಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸ್ವಲ್ಪ ಜಾಗ್ರತೆಯಿಂದ ನೋಡಿಕೊಂಡು ಹೋಗಿ. ಯಾಕೆಂದರೆ ಸ್ಥಳ ಬದಲಾವಣೆ ಅಥವಾ ನೀವು ಹೋಗುವಂಥ ಸ್ಥಳ ಏನಿದೆ, ಉದ್ಯೋಗ ಬದಲಾವಣೆ ಸ್ಥಳ ಇದೆಯಲ್ಲ, ಅದು ಸ್ವಲ್ಪ ಎಲ್ಲೋ ಸರಿಯಾದ ಸ್ಥಳವನ್ನು ನೀವು ಆಯ್ಕೆ ಮಾಡಿಕೊಳ್ಳೋದಿಲ್ಲ. ಅಲ್ಲೊಂದು ಸ್ವಲ್ಪ ಮೈನಸ್ ಆಗ್ತಕ್ಕಂಥ ಸಂದರ್ಭಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರೋದಕ್ಕೆ ದಾರಿ ಉಂಟು ಅಂತಕ್ಕಂಥನೇ ಹೇಳ್ತದೆ. ಹಾಗಾಗಿ ಸ್ವಲ್ಪ ಜಾಗ್ರತೆ. ಸ್ಥಿರಾಸ್ತಿ ಹೂಡಿಕೆ ಅಂತಕ್ಕಂಥದ್ರಿಗೆ ಸ್ವಲ್ಪ ಮೋಸವಾಗುವಂಥ ಸಾಧ್ಯತೆಗಳು ಉಂಟು. ತಾಯಿಯೊಂದಿಗೆ ಸ್ವಲ್ಪ ಮನಸ್ತಾಪಗಳನ್ನು ಮಾಡಿಕೊಳ್ತೀರಿ ಮತ್ತು ಕಿರಿಕಿರಿಗಳನ್ನು ಮಾಡಿಕೊಳ್ತೀರಿ, ಸ್ವಲ್ಪ ಎಚ್ಚರಿಕೆ. ಪ್ರೀತಿ ಪಾತ್ರರೊಂದಿಗೆ ಸ್ವಲ್ಪ ಮನಸ್ತಾಪಗಳಾಗ್ತದೆ. ಪ್ರೀತಿ ಪ್ರೇಮದಲ್ಲಿ ಸ್ವಲ್ಪ ತೊಂದರೆ ತಾಪತ್ರೆಗಳಿಗೆ ಒಳಗಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡುಬರ್ತದೆ. ಆಯ್ಕೆ, ನೀವು ಯಾರನ್ನು ನಾನು ಇಷ್ಟಪಡಬೇಕು ಅನ್ನೋ ರೀತಿಯಲ್ಲಿ ಆಯ್ಕೆ ಮಾಡ್ಕೊಳ್ತೀರೋ ಅವರ ವ್ಯಕ್ತಿತ್ವಗಳು ಸರಿ ಇರೋಲ್ಲ. ನೀವು ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥ ವ್ಯಕ್ತಿತ್ವಗಳು ಸರಿ ಇರೋದಿಲ್ಲ. ಹಾಗಾಗಿ ನೋಡಿಕೊಳ್ಳಿ, ಆಯ್ಕೆ ಮಾಡ್ಕೊಳ್ಳೋದು ಪ್ರೀತಿ ಪ್ರೇಮದ ವಿಚಾರ ಸಂಬಂಧಪಟ್ಟಂತೆ. ಷಷ್ಠ ಪ್ರಭಾವ ಅಂತಕ್ಕಂಥದ್ದು ಸ್ವಲ್ಪ ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯನ್ನು ನೋಡಿದಾಗ ಅಗ್ನಿಯ ಸಂಬಂಧಪಟ್ಟ ಸಮಸ್ಯೆ, ಹೊಟ್ಟೆ ನೋವು, ಉಷ್ಣಬಾಧೆ ಇಂಥವು ಹೆಚ್ಚಾಗಿ ಬರತಕ್ಕಂಥದ್ದು, ಕಾಲು ಸುಸ್ತಾಗುವಂಥದ್ದು, ಕಾಲು ನೋವು ಹೆಚ್ಚಾಗಿ ಬರುವಂಥದ್ದು, ಗುಪ್ತವ್ಯಾಧಿಗಳು ಅನ್ನೋ ರೀತಿಯಾದಂಥ ಸ್ಥಿತಿ, ಇಂಥವೆಲ್ಲವೂ ಕೂಡ ಸಹಜವಾಗಿ ಕನ್ಯಾ ರಾಶಿಯವರಿಗೆ ಈ ವಾರದಲ್ಲಿ ಸಾಮಾನ್ಯವಾಗಿ ಕಂಡುಬರುವಂಥದ್ದು. ಮತ್ತು ಶುಗರ್ ವ್ಯತ್ಯಾಸವಾಗುವಂಥದ್ದು, ರಕ್ತದಲ್ಲಿ ಸ್ವಲ್ಪ ಕಂಟೆಂಟ್ ಹೆಚ್ಚು ಕಮ್ಮಿ ಆಗ್ತಕ್ಕಂಥದ್ದು, ಇಂಥವೆಲ್ಲವೂ ಕೂಡ ಸಹಜವಾಗಿ ಬರ್ತದೆ. ಸ್ವಲ್ಪ ಶುಭಕಾರ್ಯ ಪ್ರಯತ್ನದ ವಿಚಾರ ಸಂಬಂಧಪಟ್ಟಂಥ ಅವಕಾಶಗಳೇನೋ ಬರ್ತದೆ. ಬಟ್ ಆಯ್ಕೆಯನ್ನು ಸ್ವಲ್ಪ ಪೆಂಡಿಂಗ್ ಇಡಿ. ಬಂದಂಥ ಅವಕಾಶ ಸರಿಯಾದಂಥ ಅವಕಾಶ ಆಗಿರೋದಿಲ್ಲ. ಉದ್ಯೋಗ ಒತ್ತಡಗಳು ಜಾಸ್ತಿ ಇರ್ತಕ್ಕಂಥದ್ದೆಲ್ಲವೂ ಕೂಡ ಕಂಡುಬರುವಂಥದ್ದು ಉಂಟು. ವಿದ್ಯಾಭ್ಯಾಸ ನಿಮಿತ್ತವಾಗಿ ಪ್ರಯತ್ನವನ್ನು ಮಾಡ್ತಿರೋ, ಹೈಯರ್ ಎಜುಕೇಷನ್ ಸಂಬಂಧಪಟ್ಟಂಥ ಪ್ರಯತ್ನವನ್ನು ಮಾಡ್ತಾಯಿದ್ದಾರೆ ಅಂದರೆ ಪ್ರಯತ್ನ ಮಾಡಿ, ಸ್ವಲ್ಪ ಅವಕಾಶಗಳು ಚೆನ್ನಾಗಿರೋದಕ್ಕೆ ದಾರಿಯಾಗುತ್ತದೆ. ಮತ್ತು ನೀವು ಆಯ್ಕೆ ಮಾಡಿಕೊಂಡಿದ್ದು ಸರಿಯಾಗಿರೋದಕ್ಕೆ ದಾರಿಯಾಗುವಂಥದ್ದೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಲಾಭದ ಪ್ರಮಾಣ, ತಾಯಿಯ ಸಹಕಾರ ಸರಿಯಾಗಿ ಸ್ವಲ್ಪ ಕೂಲಾಗಿ ಅವರಿಗೆ ಗೌರವ ಕೊಟ್ಟು ನಡ್ಕೊಂಡ್ರೆ ತಾಯಿಯ ಸಹಕಾರ ನಿಮಗೆ ಲಾಭವನ್ನು ತರುತ್ತೆ. ಮತ್ತು ಸ್ನೇಹಿತರ ಸಹಕಾರ ನಿಮಗೆ ಲಾಭವನ್ನು ತರುವಂಥದ್ದಕ್ಕೆ ದಾರಿ ಉಂಟು. ಚಿಂತೆ ಮಾಡುವಂಥದ್ದು ಬೇಡ ಕನ್ಯಾ ರಾಶಿಯವರಿಗೆ ಸಂಬಂಧಪಟ್ಟಂತೆ. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ನಿಮಗೆ ಕುಜ ಅಂತಕ್ಕಂಥವನು ರಾಹುವಿನ ಪ್ರಭಾವಕ್ಕೆ ಗ್ರಹಣಕ್ಕೊಳಗಾಗಿ ಸ್ವಲ್ಪ ಕೆಡಿಸಿದ್ದಾನೆ, ಶುಕ್ರನನ್ನು ಕೂಡ. ಹಾಗಾಗಿ ನಿಮಗೆ ಅದು ಸರಿ ಆಗಬೇಕು ಅಂತಂದರೆ ಏನು ಮಾಡಬೇಕು? ರಾಹುಕಾಲದಲ್ಲಿ ಅಮ್ಮನವರ ದರ್ಶನ ಯಾವತ್ತಾದರೂ ಆಗಬಹುದು. ರಾಹುಕಾಲದಲ್ಲಿ ಅಮ್ಮನವರ ದರ್ಶನ ಮಾಡಿ ಸಾಮಾನ್ಯವಾಗಿ ನಿಮಗಿರ್ತಕ್ಕಂಥ ದೋಷ ಪ್ರಮಾಣ ಕಡಿಮೆ ಆಗಿ ಅನುಕೂಲ ಆಗೋದಕ್ಕೆ ದಾರಿಯಾಗತ್ತೆ. ಚಿಂತೆ ಮಾಡುವಂಥದ್ದು ಬೇಡ ಕನ್ಯಾ ರಾಶಿನವ್ರಿಗೆ. ತುಲಾರಾಶಿನವ್ರಿಗೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ನೋಡಿದಾಗ ಸಾಮಾನ್ಯವಾಗಿ ತುಲಾರಾಶಿಯವರಿಗೆ ಈಗ ಲಗ್ನಾಧಿಪತಿ ಬಲವಾಗಿ ಬಂದುಬಿಟ್ಟಿದ್ದಾನೆ. ಲಗ್ನಾಧಿಪತಿ ಬಲವಾಗಿ ಬಂದಿರೋದ್ರಿಂದ ನಿಮಗೆ ಒಳ್ಳೆಯ ಬೂಸ್ಟ್ ಸಿಗುತ್ತೆ. ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಮಾಡುವಂಥವರಿಗೆ ಒಳ್ಳೆಯ ಅನುಕೂಲ ಅಥವಾ ಅವಕಾಶ ಬರುತ್ತೆ ಅನ್ನೋ ರೀತಿಯಾದ ಭರವಸೆಗಳು. ಮತ್ತು ಸಾಮಾನ್ಯವಾಗಿ ನಿರೀಕ್ಷಿತ ಪ್ರಮಾಣದಲ್ಲಿ ಒಂದು 10% ಕಡಿಮೆ ಆಗ್ಬೋದು ಅಷ್ಟೇ. ಒಂದು 10% ಕಡಿಮೆ ಆಗ್ಬೋದು. ಯಾರಿಗೂ ಸಾಲ ಕೇಳಿದ್ದೀರಿ, ಒಂದು 10%. 1 ಲಕ್ಷ ಕೊಡುವಂಥವ್ರು 90,000 ಕೊಡ್ತೀನಿ, ಇನ್ನೊಂದು 10,000 ಅಡ್ಜಸ್ಟ್ ಮಾಡ್ಕೊಳ್ಳಿ ಅನ್ನೋ ರೀತಿಯಲ್ಲಿ. ಈ ರೀತಿಯಲ್ಲಿ ಏನಾದರೂ ಅಥವಾ ಯಾವುದೋ ಕೆಲಸ 3/4% ಆಗೋಗ್ಬಿಡ್ತದೆ, 90% ಆಗುತ್ತೆ, ಇನ್ನು 10% ಸ್ವಲ್ಪ ಪೆಂಡಿಂಗ್ ಇರ್ತದೆ. ಈ ರೀತಿಯಲ್ಲಿ ಆಗುವಂಥದ್ದು ಎಲ್ಲವೂ ಕೂಡ ಕಂಡುಬರ್ತದೆ. ಯಾಕೆಂದರೆ ರಾಹುವಿನ ಪ್ರಭಾವ ಸ್ವಲ್ಪ ನಿಮಗೆ ಎಳೆದಾಡಿಸುತ್ತೆ. ನಿರೀಕ್ಷಿತ ಪ್ರಮಾಣದಲ್ಲಿ ಏನು ನಿರೀಕ್ಷೆ ಇಟ್ಕೊಂಡಿರ್ತೀರೋ ಕೆಲಸ ಅಂತೂ ಆಗುತ್ತೆ, ನಿರೀಕ್ಷೆ ಇಟ್ಕೊಂಡಷ್ಟು ಆಗದಂಥ ಸಾಧ್ಯತೆಗಳು ಇರೋದಿಲ್ಲ. ಯಾಕೆಂದರೆ ಕುಜನು ನೀಚನಾಗಿರ್ತಕ್ಕಂಥದ್ದಾಗಿರೋದ್ರಿಂದ ಸ್ವಲ್ಪ ಉತ್ಸಾಹ, ಚೈತನ್ಯ, ಏನೋ ಮಾಡಬೇಕು, ಹೋರಾಟ, ಕಿಚ್ಚು, ಏನೋ ಗುರಿ ಮುಟ್ಟಬೇಕು, ಸಾಧನೆ ಮಾಡಬೇಕು, ಅವಮಾನ ಮಾಡಿದಂಥವ್ರ ಎದುರಿಗೆ ಗೆದ್ದು ತೋರಿಸ್ಬೇಕು. ಈ ಉತ್ಸಾಹದ ಚಿಲುಮೆ, ಆ ಹೋರಾಟದ ಕಿಚ್ಚು ಸಾಮಾನ್ಯವಾಗಿ ಈ ವಾರ ಜಾಸ್ತಿ ಆಗುತ್ತೆ. ಅದರ ಒಳಗಡೆ ಅತಿಯಾದಂಥ ಒಳ್ಳೆತನ, ಅಯ್ಯೋ ನ್ಯಾಯವಾಗಿ ಹೋಗೋಣ, ಧರ್ಮವಾಗಿ ಹೋಗೋಣ, ಈ ರೀತಿಯಾದಂಥ ಗೊಂದಲವು ಏರ್ಪಡುವಂಥ ಸಾಧ್ಯತೆಗಳು ಬರುತ್ತದೆ. ಆರ್ಥಿಕವಾದಂಥ ಸ್ಥಿತಿ ಸಾಮಾನ್ಯವಾಗಿ ಸ್ವಲ್ಪ ಕಷ್ಟದಲ್ಲೇ ಇರುತ್ತೆ. ಕುಜನ ಪ್ರಭಾವ ಅಷ್ಟೊಂದು ಚೆನ್ನಾಗಿಲ್ಲ ನಿಮಗೆ. ಹಾಗಾಗಿ ಆರ್ಥಿಕವಾದಂಥ ಸ್ಥಿತಿ ಸ್ವಲ್ಪ ಕಷ್ಟಕರವಾಗಿರುತ್ತೆ. ಮತ್ತು ಸಾಲವನ್ನು ಮಾಡಬೇಕಾದಂಥ ಅನಿವಾರ್ಯತೆ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಮತ್ತು ಸಾಲದ ಆತಂಕವೂ ಕೂಡ ನಿಮ್ಮನ್ನು ಕಾಡಾಟವನ್ನು ಕೊಡ್ತದೆ. ಷಷ್ಠ ಪ್ರಭಾವ ಸಾಮಾನ್ಯವಾಗಿ ಈ ಪ್ರಭಾವ ಹೆಚ್ಚಾಗಲೇಬೇಕು. ತೃತೀಯ ಪ್ರಭಾವ ಸ್ವಲ್ಪ ಬಂಧು ಬಾಂಧವರಿಂದ ಕಿರಿಕಿರಿ, ಸ್ವಲ್ಪ ಬಂಧು ಬಾಂಧವರು ಸಹಕಾರವನ್ನು ಮಾಡಲ್ಲ ಅಥವಾ ನೀವು ನಂಬಿದಂಥವರು ಸರಿಯಾದ ರೀತಿಯಲ್ಲಿ ಸ್ಪಂದಿಸೋಲ್ಲ. ಈ ವ್ಯತ್ಯಾಸಗಳು ಬರಬಹುದು. ವಿದ್ಯಾಭ್ಯಾಸ
ತೊಡಕುಗಳು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ನಿರೀಕ್ಷಿತ ಪ್ರಮಾಣದಲ್ಲಿ ಆಗೋದಿಲ್ಲ. ವಿದ್ಯಾಭ್ಯಾಸ ಸಂಬಂಧಪಟ್ಟಂತೆ ಸ್ಥಿರಾಸ್ತಿ ವ್ಯವಹಾರ ಈ ಸಂದರ್ಭ ಆಯ್ಕೆ ಮಾಡಿಕೊಳ್ಳೇಬೇಡಿ. ಭೂಮಿ, ವಾಹನ ಮತ್ತು ನಮಗದೊಂದು ತುಲಾರಾಶನಿಗೆ ಎಲ್ಲ ವಿರೋಧ. ಪಂಚಮ ಪ್ರಭಾವ ಪ್ರೇಮಿಗಳಲ್ಲಿ ಮನಸ್ತಾಪ, ಭಾವನಾತ್ಮಕವಾದಂಥ ನೋವು, ಭಾವನಾತ್ಮಕವಾದಂಥ ಒಂದು ಸೋಲು, ಇವನ್ನು ತುಲಾರಾಶಿನವರು ಅನುಭವಿಸ್ತೀವಿ. ಷಷ್ಠ ಪ್ರಭಾವ ಆರೋಗ್ಯದ ವಿಚಾರ ಸಂಬಂಧಪಟ್ಟಂತೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗುವಂಥದ್ದು, ಗುಪ್ತವ್ಯಾಧಿ ಜಾಸ್ತಿ ಆಗುವಂಥದ್ದು ಮತ್ತು ಮೈಕೈ ನೋವು ಜಾಸ್ತಿ ಆಗುವಂತಹ ಸಾಧ್ಯತೆ, ಉದರಬಾಧೆಗಳು ಅಂದರೆ ಹೊಟ್ಟೆ ನೋವು ಬರತಕ್ಕಂಥದ್ದು, ಕಿಡ್ನಿ ಸಂಬಂಧಪಟ್ಟಂಥ ವ್ಯತ್ಯಾಸ ಇರ್ತಕ್ಕಂಥವ್ರಿಗೆ, ಈಗಾಗಲೇ ಇರ್ತಕ್ಕಂಥವ್ರಿಗೆ ಸಮಸ್ಯೆ ಆಗುವಂಥ ಸಾಧ್ಯತೆಗಳು ಸಹಜವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಬರಬಹುದು ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಸಂಗಾತಿಯೊಂದಿಗೆ ಯಾಕೋ ಮನಸ್ತಾಪ, ಕಿರಿಕಿರಿ, ಯಾಕೋ ಸರಿ ಆಗ್ತಾ ಇಲ್ಲ ಅನ್ನೋ ರೀತಿಯಲ್ಲಿ ಕಂಡುಬರುವಂಥದ್ದು, ಸ್ವಲ್ಪ ಪರಸ್ಪರ ಅಂತರ ಅಥವಾ ದಾಂಪತ್ಯ ಸೌಖ್ಯದ ಕಡೆಗೆ ಹೆಚ್ಚು ಆಸಕ್ತಿ ಇರುವುದಿಲ್ಲ ಅಂತಕ್ಕಂಥ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗುವಂಥದ್ದು. ಅಷ್ಟಮ ಪ್ರಭಾವ ಅಷ್ಟಮಾಧಿಪತಿ ಬಲವಾಗಿ ಕುಳಿತುಕೊಂಡಿದ್ದಾನೆ. ಹಾಗಾಗಿ ಎಷ್ಟು ಅವನು ಲಗ್ನಾಧಿಪತಿಯಾದಂಥ ರಾಶಾಧಿಪತಿಯಾದಂಥ ಒಳಿತನ್ನು ಮಾಡ್ತಾನೋ ಬೆನ್ನಿಂದ ಹಂಗೆ ಚೂರಿ, ಒಳಿತರ ಹಿಂದೆ ಕೆಡುಕು ಕಟ್ಟಿಟ್ಟ ಬುತ್ತಿ ಅಂತಾರಲ್ಲ ಹಾಗೆ ಒಳಿತಾಗ್ತದೆ, ಅದರಿಂದನೇ ಕೆಡುಕು ಕೂಡ ನಿಂತಿರ್ತದೆ ಬೆನ್ನಿಗೆ ಕಾದು. ಜಾಗೃತೆಯಿಂದ ಇರಬೇಕಾಗತ್ತೆ. ಕೆಡುಕಿನ ಹಿಂದೆ ಒಳಿತಿನ ಹಿಂದೆ ಕೆಡುಕು, ಇದೊಂದು ಎರಡು ಒಂದು ನಾಣ್ಯದ ಎರಡು ಮುಖಗಳಿದ್ದಂಗೆ. ಇದು ಕಡಾಖಂಡಿತ ಎಲ್ಲರ ಜೀವನದಲ್ಲೂ ಆಗ್ತದೆ. ತುಂಬ ಒಳ್ಳೇದು ಆಗ್ತಾ ಇದೆ ಅಂದರೆ ಅದರಿಂದ ಕೆಡುಕು ಖಂಡಿತವಾಗಿ ಕಾಯ್ಕೊಂಡು ಕುಂತಿರ್ತದೆ. ಅದೇ ರೀತಿಯಲ್ಲಿ ತುಂಬ ಕಷ್ಟದ ಸಂದರ್ಭಗಳು ಬರ್ತಾ ಇದೆ ಅಂದರೆ ಅದಕ್ಕೆ 4 ಪಟ್ಟು ಒಳಿತಾಗೋದು ಕಾಯ್ತಾ ಇದೆ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಆ ರೀತಿಯಲ್ಲಿ ಇರುತ್ತೆ ನಿಮಗೆ ಈ ಸಂದರ್ಭ. ಭಾಗ್ಯ ಪ್ರಭಾವ ಅಂತಕ್ಕಂಥದ್ದು ಸ್ವಲ್ಪ ತಂದೆಯ ಸಹಕಾರ, ತಂದೆಯಿಂದ ಅದೃಷ್ಟ, ಪಿತ್ರಾರ್ಜಿತ ಸ್ವತ್ತಿನಿಂದ ಅನುಕೂಲ, ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಅನುಕೂಲ, ಅವಕಾಶಗಳು ಹೂಡಿಕೆಕೊಂಡು ಬರೋದಕ್ಕೆ ದಾರಿಯಾಗ್ತಕ್ಕಂಥದ್ದೆಲ್ಲ ಕೂಡ ಕಂಡು ಬರ್ತದೆ. ಉದ್ಯೋಗ ಒತ್ತಡಗಳು ಜಾಸ್ತಿ ಇರ್ತದೆ. ಉದ್ಯೋಗ ಸಂಬಂಧಪಟ್ಟಂತೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಏನಾದರೂ ಕೆಲಸ ಕಾರ್ಯಗಳಾಗಬೇಕು ಅಂದರೆ ಸ್ವಲ್ಪ ಸರ್ಕಾರಿ ಅಧಿಕಾರಿಗಳಿಂದ ವಾರ ಆರಂಭದಲ್ಲಿ ಸ್ವಲ್ಪ ನಿಮ್ಮ ಕೆಲಸ ಕಾರ್ಯಗಳು ಆಗೋದಕ್ಕೆ ಸ್ಪಂದನೆಯನ್ನು ಕೊಡ್ತಕ್ಕಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು ಅಂತ ಹೇಳ್ತದೆ. ಹೂಡಿಕೆ ಮಾಡಬೇಕು ಯಾವುದಾದ್ರು ಹೊಸ ಉದ್ಯಮ, ವ್ಯಾಪಾರ, ವ್ಯವಹಾರಕ್ಕೆ ಅನ್ನೋ ರೀತಿಯಲ್ಲಿತ್ತಂದರೆ ನೋಡ್ಕೊಂಡು ಹೂಡಿಕೆಯನ್ನು ಮಾಡಿ. ಲಾಸ್ ಆಗೋದಕ್ಕೆ ಯಾವುದಕ್ಕೋ ಅಥವಾ ಓಲ್ಡಾಗಿ ನಿಲ್ಲುವಂಥದ್ದಕ್ಕೋ ಅದರಿಂದ ಲಾಭವನ್ನು ನೋಡೋದಕ್ಕೆ ಸಾಧ್ಯ ಇಲ್ಲ ಅಂಥ ವಿಷಯಗಳಿಲ್ಲೋ ಹೂಡಿಕೆಯನ್ನು ಮಾಡ್ತೀರಿ. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಹೂಡಿಕೆ ಮಾಡುವಂಥವ್ರು. ತುಲಾರಾಶಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ ಸಾಧ್ಯವಾದಷ್ಟು ಈ ವಾರ ಬಿಲ್ವ ವೃಕ್ಷಕ್ಕೆ ಪೂಜೆಯನ್ನು ಮಾಡಿಬಿಟ್ಟು ಆ ಬಿಲ್ವ ದಳವನ್ನು ತೆಗೆದುಕೊಂಡು ಹೋಗಿ ಶಿವನಿಗೆ ಅರ್ಪಿಸ್ತಕ್ಕಂಥ ಒಂದು ಪ್ರಯತ್ನ ಮಾಡಿ. ಸ್ವಲ್ಪ ನಿಮಗೆ ಇನ್ನಷ್ಟು ಒಳ್ಳೆಯ ಫಲವನ್ನು ನೋಡೋದಕ್ಕೆ ದಾರಿಯಾಗ್ತದೆ ತುಲಾರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ. ಇನ್ನು ವೃಶ್ಚಿಕ ರಾಶಿನಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ವೃಶ್ಚಿಕ ರಾಶಿನವ್ರಿಗೆ ಸಾಕು ಮಾಡಾಕಿಬಿಡ್ತದೆ. ನಿಜವಾಗಲೂ ಹೇಳಬೇಕು ಅಂತಂದರೆ ವೃಶ್ಚಿಕ ರಾಶಿನವರು ತಟಸ್ಥವಾಗಿರ್ತಕ್ಕಂಥದ್ದೇ ಸೂಕ್ತ. ಯಾಕೆಂದರೆ ಅಷ್ಟು ಎಡವಟ್ಟು, ಅಷ್ಟು ಕಷ್ಟ, ಅಷ್ಟು ನೋವು, ಅಷ್ಟು ನಿರಾಸೆ, ಅಷ್ಟು ಅವಮಾನ, ಅಷ್ಟು ಮೋಸ, ಅಷ್ಟು ವಂಚನೆ ಎಲ್ಲ ರೀತಿಯಲ್ಲೂ ನೋಡಿಬಿಡ್ತೀರಿ. ಯಾಕಂದರೆ ರಾಷ್ಟ್ರಾಧಿಪತಿ ಹೋಗಿ ಆ ರೀತಿಯಲ್ಲಿ ಬಂದಿಯಾಗಿ ನಿಂತು ಬಿಟ್ಟಿದ್ದಾನೆ. ಅದರಲ್ಲೂ ವಾರ ಅಂತ್ಯದವರೆಗೂ ಮಾತ್ರ ಭಾಳ ಎಚ್ಚರಿಕೆ ಮಾಡ್ತೇವೆ, ಭಾಳ ಜಾಗ್ರತೆಯಿಂದ ಇರಬೇಕಾಗತ್ತೆ. ಯಾಕಂದರೆ ಪರಿವರ್ತನಾ ಸ್ಥಿತಿಗೆ ಬರುವವರೆಗೂ ಕೂಡ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಶುಕ್ರವಾರದವರೆಗೆ ಬಹಳ ಎಚ್ಚರಿಕೆ. ಹಂಗೂ ಏನಾದರೂ ಕೆಲಸ ಕಾರ್ಯಗಳನ್ನ ಮಾಡಲೇಬೇಕು, ಮುಂದುವರಿಲೇಬೇಕು ಅಂದರೆ ಶುಕ್ರವಾರದ ನಂತರ ಮಾಡಿ. ಸ್ವಲ್ಪ ಸೇಫ್ ಝೋನಲ್ಲಿರ್ತೀರಿ. ಆರ್ಥಿಕವಾದಂಥ ಸ್ಥಿತಿ ಸ್ವಲ್ಪ ಅಷ್ಟೊಂದು ಪೂರಕವಾದಂಥ ರೀತಿಯಲ್ಲಿರಲ್ಲ, ಸ್ವಲ್ಪ ಕಳಪೆ ಅನ್ನೋ ರೀತಿಯಲ್ಲಿರುತ್ತೆ. ಕೌಟುಂಬಿಕವಾದಂಥ ಕಲಹಗಳು ಜಾಸ್ತಿ ಆಗುವಂಥದ್ದು ಸಾಧ್ಯತೆಗಳು. ಚೀಟಿ ವ್ಯವಹಾರಗಳಲ್ಲಿ ಅಥವಾ ಯಾರನ್ನೋ ನಂಬಿ ಅಧಿಕ ಬಡ್ಡಿಗೆ ದುಡ್ಡು ಕೊಡೋದಕ್ಕೆ ಹೋಗಿ ಅಲ್ಲಿ ಮೋಸ ಅಥವಾ ನಷ್ಟಗಳಾಗುವಂತಹ ಸಾಧ್ಯತೆಗಳು ಬರಬಹುದು. ತೃತೀಯ ಪ್ರಭಾವ ಸ್ವಲ್ಪ ಬಂಧು ಬಾಂಧವರಿಂದ ಹೇಗೋ ಬ್ಯಾಲೆನ್ಸ್ ಆಗುತ್ತೆ, ಚಿಂತೆ ಮಾಡುವಂಥದ್ದು ಬೇಡ. ಕಿರಿಕಿರಿಗಳಾದ್ರೂ ಕೂಡ ಹೋಗಲಿ ಬಿಡೋ ಅನ್ನೋ ರೀತಿಯಲ್ಲಿ ತ್ಯಾಪೆ ಹಚ್ಚುವಂಥ ಸಾಧ್ಯತೆಗಳು ಬರಬಹುದು. ವಿದ್ಯಾಭ್ಯಾಸ ಲೋಯರ್ ಎಜುಕೇಷನ್ ಪರವಾಗಿಲ್ಲ, SSC ಒಳಗಿನ ಎಜುಕೇಷನ್ ಪರವಾಗಿಲ್ಲ, ಹೈಯರ್ ಎಜುಕೇಷನ್ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ ಈ ವಾರ. ಅಂದರೆ
PUC ನಂತರದ ಎಜುಕೇಷನ್ ಮಾಡುವಂಥವ್ರಿಗೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ವೃಶ್ಚಿಕ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಮಕ್ಕಳೊಂದಿಗೆ ಕಲಹ ಮತ್ತು ಕಿರಿಕಿರಿಗಳಾಗ್ತಕ್ಕಂಥದ್ದು, ಪ್ರೀತಿ ಪಾತ್ರರೊಂದಿಗೆ ಪ್ರೇಮಿಗಳಲ್ಲಿ ಮನಸ್ತಾಪ ಕಿರಿಕಿರಿಗಳಾಗುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಕಂಡು ಬರುವಂಥದ್ದು ಉಂಟು ಅಂತ ಹೇಳ್ತಿದೆ. ಏನೋ ಆಪ್ರೇಷನು ಮತ್ತೊಂದು ಮಗದೊಂದು ಹಾಗೆ ಹೀಗೆ ನೋಡ್ತೀನಿ ಏನೋ ಗಾಬರಿ ಉತ್ಪತ್ತಿ ಮಾಡ್ತಾರೆ. ಆರಂಭದಲ್ಲಿ ಆ ಪರಿಸ್ಥಿತಿಗಳು ನಿರ್ಮಾಣವಾಗುತ್ತೆ. ಬಟ್ ಆದರೂ ಕೂಡ ರಾಹು ನಿಮಗೆ ಕೆಡಕನ್ನು ಕೊಡುವಂಥ ರೀತಿಯಲ್ಲಿ ಇದನ್ನು ಕಾಪಾಡ್ತಾನೆ. ಚಿಂತೆ ಮಾಡುವಂಥದ್ದು ಬೇಡ. ಏನು ಆಪ್ರೇಷನ್ ಮತ್ತೊಂದು ಮಗದೊಂದು ರೀತಿಯಲ್ಲಿ ಏನಿರೋದಿಲ್ಲ. ಬಟ್ ಸಣ್ಣ ಪುಟ್ಟದಾಗಿ ಪೆಟ್ಟ ಆಗಬಹುದು. ಹಾಗಾಗಿ ಎಚ್ಚರಿಕೆ. ವಾಹನ ಚಾಲನೆ ಸ್ವಲ್ಪ ಜಾಗ್ರತೆಯಿಂದ ಮಾಡಿ. ಯಂತ್ರೋಪಕರಣಗಳಿಂದ ಸ್ವಲ್ಪ ಎಚ್ಚರಿಕೆ ಮತ್ತು ಜಾಗ್ರತೆಯಿಂದ ಇರಿ. ಚಿಂತೆ ಮಾಡುವಂಥದ್ದು ಬೇಡ. ಇನ್ನು ಭಾಗ್ಯ ಪ್ರಭಾವ ಅಂತಕ್ಕಂಥದ್ದು, ಅದೃಷ್ಟದ ಒಂದು ಸ್ಥಿತಿಗತಿಗಳನ್ನು ನೋಡಿದಾಗ ಸಾಧ್ಯವಾದಷ್ಟು ಈ ವಾರದಲ್ಲಿ ಚಂದ್ರ ಮತ್ತು ಗುರುವೇ ನಿಮಗೆ ರಕ್ಷಣೆಯಾಗಿ ನಿಂತಿರ್ತಕ್ಕಂಥದ್ದು. ವಾರಾರಂಭದಲ್ಲಿ ಅವನು ರಕ್ಷಣಾತ್ಮಕವಾದಂಥ ವ್ಯವಸ್ಥೆ ಇರೋದರಿಂದ ನಿಮಗೇನೇ ತೊಂದರೆಗಳಾದರೂ ಯಾವುದೋ ಒಂದು ಶಕ್ತಿ ನಿಮಗೆ ಕಾಪಾಡಿಕೊಂಡು ಹೋಗೋದಕ್ಕೆ ದಾರಿ ಇದೆ. ಹಾಗಾಗಿ ತುಂಬ ಗಾಬರಿ ಬೀಳುವಂಥ ಅವಶ್ಯಕತೆಗಳೇನು ಇರೋದಿಲ್ಲ. ದಶಮ ಪ್ರಭಾವ ಉದ್ಯೋಗದಲ್ಲಿರ್ತಕ್ಕಂಥವ್ರಿಗೆ, ಅದರಲ್ಲೂ ಕೂಡ ಸರ್ಕಾರಿ ಅಧೀನದ ಕಚೇರಿಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲ. ಮೇಲಧಿಕಾರಿಗಳಿಂದ ಕೆಲಸ ಕಾರ್ಯಗಳಾಗಬೇಕಾ ಪ್ರಯತ್ನವನ್ನು ಮಾಡಿ. ರಾಜಕೀಯ ವ್ಯಕ್ತಿಗಳಿಂದ ಏನಾದರೂ ಕೆಲಸ ಕಾರ್ಯಗಳನ್ನು ಮಾಡಿಕೊಳ್ಬೇಕಾ ಪ್ರಯತ್ನವನ್ನು ಮಾಡಿ. ಜೂಜು, ರೀಸ್, ಲಾಟರಿ, ಮೋಜು, ಮಸ್ತಿ, ಕುಡಿತ, ಒಟ್ಟಿನಲ್ಲಿ ಶೋಕಿಯ ಜೀವನ ಅಂತಕ್ಕಂಥದ್ದು ನಿಮಗೆ ಇಕ್ಕಟ್ಟಿಗೆ ತರಿಸಬಹುದು. ಕುಡಿತದ ಚಟವಿರ್ತಕ್ಕಂಥವ್ರಿಗೆ ಲಾಕ್ ಆಗ್ತೀರಿ. ಪೊಲೀಸ್ ಸ್ಟೇಷನ್, ಅಲೆದಾಟ ಅಥವಾ ಏನೋ ದಂಡ ಕಟ್ಟುವಂಥ ಪರಿಸ್ಥಿತಿಗಳು ಬರುತ್ತೆ. ಜಾಗ್ರತೆ ಆದಷ್ಟು ಕೂಡ. ಆಮೇಲೆ ಇನ್ನು ವಸ್ತುಗಳನ್ನು ಖರೀದಿ ಮಾಡಿಕೊಳ್ಬೇಕು. ಸುಗಂಧ ದ್ರವ್ಯಗಳನ್ನು, ಮನೆ ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡಿಕೊಳ್ಬೇಕು. ನೋಡಿಕೊಂಡು ಮಾಡಿಕೊಳ್ಳಿ. ಯಾಕೆಂದರೆ ನೀವು ಖರೀದಿ ಮಾಡುವಂಥ ವಸ್ತು ಅಂತಕ್ಕಂಥದ್ದು ಅಥವಾ ಇನ್ವೆಸ್ಟ್ಮೆಂಟ್ ಅಂತ ಏನು ಮಾಡ್ತಿರಲ್ಲ ಯಾವುದೇ ವಿಷಯಕ್ಕೆ, ಆ ಇನ್ವೆಸ್ಟ್ಮೆಂಟಲ್ಲಿ ಬಂಡವಾಳ ಹಾಕುವಂಥದ್ದು ಅಥವಾ ಇನ್ವೆಸ್ಟ್ಮೆಂಟು ಯಾವುದೋ ವಸ್ತುವನ್ನು ಖರೀದಿ ಮಾಡ್ತಕ್ಕಂಥದ್ದು 4 ಬಾರಿ ಚೆಕ್ ಮಾಡಿ ತಗೊಳ್ಳಿ. ತೊಂದರೆ ಆಗುವಂಥದ್ದು ವಸ್ತುವನ್ನು ಆಯ್ಕೆ ಮಾಡಿಕೊಳ್ತೀರಿ ಅಥವಾ ಡ್ಯಾಮೇಜ್ ಇರ್ತಕ್ಕಂಥ ವಸ್ತುವನ್ನು ಆಯ್ಕೆ ಮಾಡಿಕೊಳ್ತೀರಿ ಅಥವಾ ನಿಮ್ಮ ಗೌರವಕ್ಕೆ ಧಕ್ಕೆ ಆಗುವಂಥ ರೀತಿಯಲ್ಲಿ ಏನೋ ಸ್ವಲ್ಪ ನಡವಳಿಕೆಗಳನ್ನು ತೋರಿಸ್ತೀರಿ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ವೃಶ್ಚಿಕ ರಾಶಿನವರು. ಪರಿಹಾರ ಏನು ಮಾಡಿಕೊಳ್ಬೇಕಾಗತ್ತೆ ಈ ವಾರ? ಸಾಧ್ಯವಾದಷ್ಟು ಕೂಡ ಈ ಉದ್ದಿನ ಬೇಳೆಯಿಂದ ಮಾಡಿರ್ತಕ್ಕಂಥ ಒಂದು ಪ್ರಸಾದವನ್ನು ನಿಮ್ಮ ಕುಲದೇವತೆಗೆ ಅಥವಾ ಮನೆ ದೇವರಿಗೆ ನೈವೇದ್ಯವನ್ನು ಮಾಡಿಬಿಟ್ಟು ಅದನ್ನು ಒಂದು 4 ಜನಕ್ಕೆ ಹಂಚತಕ್ಕಂಥ ಪ್ರಯತ್ನವನ್ನು ಮಾಡಿ. ಓಕೆ, ಇಲ್ವಾ ಅದನ್ನು ಮಾಡೋಕ್ಕೆ ಸಾಧ್ಯ ಇಲ್ವಾ? ಎಲ್ಲಾದರೂ ಒಂದು ಉದ್ದಿನ ವಡೆ ಸಿಗುತ್ತೆ, ಎಲ್ಲ ಕಡೆ ಸಿಗುತ್ತೆ ಹೋಟೆಲ್ಗಳಲ್ಲಿ. ಆ ಉದ್ದಿನ ವಡೆಯನ್ನು ತೆಗೆದುಕೊಂಡು ಯಾರಾದರೂ ಮಕ್ಕಳಿಗೋ ಅಥವಾ ಅಸಹಾಯಕರಿಗೋ ಹಸಿದಂಥವ್ರಿಗೆ ಕೊಡಿ. ಅದು ಕೂಡ ನಿಮಗೆ ರಕ್ಷಣಾತ್ಮಕವಾದಂಥ ವ್ಯವಸ್ಥೆ ಮಾಡುತ್ತೆ ವೃಶ್ಚಿಕ ರಾಶಿನವ್ರಿಗೆ. ಇನ್ನು ಧನುಸ್ಸು ರಾಶಿನವ್ರಿಗೆ ಸಂಬಂಧಪಟ್ಟಂತಹ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರದ ಸೋಲಿನ ಚಿಂತೆ, ಪ್ರಯತ್ನದ ಸೋಲಿನ ಚಿಂತೆ, ಯಾವುದು ಅಭಿವೃದ್ಧಿ ಆಗ್ತಾ ಇಲ್ವಲ್ಲ ಅನ್ನೋ ರೀತಿಯಾದಂಥ ಚಿಂತೆ, ಯಾಕೋ ಇನ್ನಷ್ಟು ಸೋಲ್ತಾ ಇದ್ದೀವಲ್ಲ, ಕೆಳಗೆ ಇಳಿತಿದ್ದೀವಲ್ಲ ಅನ್ನೋ ರೀತಿಯಾದಂಥ ಒಂದು ಚಿಂತೆಗಳು, ಒತ್ತಡಕ್ಕೆ ಸಿಕ್ಕಾಕ್ಕೊಳ್ತಕ್ಕಂಥ ಸಂದರ್ಭಗಳು ಬರುತ್ತೆ. ಯಾಕೆಂದರೆ ಹೇಗೋ ಟ್ಯಾಪೆ ಹಚ್ಕೊಂಡು ಹೆಂಗೆ ನಡೀತಾ ಇದ್ದಂಥ ವ್ಯವಹಾರ ಇದ್ದಿದ್ದು ಡೌನ್ ಆಗ್ಬಿಡ್ತಲ್ಲಪ್ಪ ಅನ್ನೋ ರೀತಿಯಾದ ಪರಿಸ್ಥಿತಿಯನ್ನು ತರುತ್ತೆ. ಗ್ರಹಗತಿಗಳು ಆ ರೀತಿಯಲ್ಲಿದೆ ನಿಮಗೆ ಈ ಸಂದರ್ಭ ಅಂತಕ್ಕಂಥದ್ದು. ಹಾಗಾಗಿ ಸ್ವಲ್ಪ ನೋಡಿಕೊಂಡು ಮೂವ್ ಮಾಡಿ. ಸಾಧ್ಯವಾದಷ್ಟು ಕೂಡ ನೀಚಭಂಗ ರಾಜಯೋಗಕ್ಕೆ ಬರ್ತಾನೆ ಕುಜ, ಆದ್ರೂ ಕೂಡ ಪ್ರಭಾವ ಷಷ್ಠ ಅಲ್ವಾ, ಹಾಗಾಗಿ ಸ್ವಲ್ಪ ನೋಡಿಕೊಂಡು ಮೂವ್ ಮಾಡಿ ಸಾಧ್ಯವಾದಷ್ಟು ಕೂಡ. ಆದರೂ ಕೂಡ ಕೊನೆಗೆ ಏನು ಇಲ್ವಲ್ಪ, ಹೆಂಗಿಲ್ಲಪ್ಪ, ಆಗಪ್ಪ ಹೀಗಪ್ಪ ಅಂತ ಅಂದ್ಕೊಂಡಿರ್ತೀರಿ. ಹೇಗೆ ಬ್ಯಾಲೆನ್ಸ್ ಆಗುತ್ತೋ ಗೊತ್ತಿಲ್ಲ. ಎಲ್ಲ ಅಲ್ಲಲ್ಲ ಹಂಗಂಗೆ ಬ್ಯಾಲೆನ್ಸ್ ಆಗುತ್ತೆ. ಅದೊಂದು ಅದೃಷ್ಟವಂತೂ ಇದೆ. ಚಿಂತೆ ಮಾತ್ರ ಮತ್ತು ಒತ್ತಡದಿಂದ ಈಚೆ ಬರೋಕ್ಕಂತೂ ಆಗೋದಿಲ್ಲ. ಬಟ್ ಕೆಲಸ ಕಾರ್ಯಗಳು ಏನೇನು ಆಗಬೇಕೋ ಆಯಾ ಸಂದರ್ಭಕ್ಕೆ ಅದೆಲ್ಲವೂ ಕೂಡ ಆಗ್ತಾ ಹೋಗ್ತಾ ಇರ್ತದೆ. ಅದೊಂದು ಅದೃಷ್ಟ ಇದೆ. ಗುರುವಿನ ಪ್ರಭಾವ ಆ ರೀತಿಯಲ್ಲಿ ಇರೋದ್ರಿಂದ ಸಾಮಾನ್ಯವಾಗಿ ಈ ಸಂದರ್ಭ ಬುಧ ನಿಮಗೆ ರಕ್ಷಣೆಯಾಗಿ ನಿಂತಿದ್ದಾನೆ ಗುರುವಿಗಿಂತಲೂ ಕೂಡ. ಆ ಬುಧ ನಿಮ್ಮ ಬುದ್ಧಿವಂತಿಕೆ ಎನ್ನುವಂಥದ್ದು, ವ್ಯವಹಾರ ಜ್ಞಾನ ಅಂತಕ್ಕಂಥದ್ದು ನಿಮ್ಮನ್ನು ರಕ್ಷಣೆ ಮಾಡುತ್ತೆ. ಅದೇ ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತೆ. ಆರ್ಥಿಕವಾದಂಥ ಪರಿಸ್ಥಿತಿಗಳು ಯಥಾವತ್ತು 50 ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. 50 ಹೋಗುತ್ತೆ, 50 ಬರುತ್ತೆ ಅನ್ನೋ ರೀತಿಯಾದಂಥ ಸ್ಥಿತಿ ಇರುತ್ತೆ. ಬಂಧು ಬಾಂಧವರಿಂದ ಯಾವುದೇ ಪ್ರಯೋಜನ ಇಲ್ಲ, ನೆರೆಹೊರೆಯಿಂದ ಯಾವುದೇ ಪ್ರಯೋಜನಗಳಿಲ್ಲ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಹಿನ್ನಡೆಗಳಾಗತಕ್ಕಂಥ ಸನ್ನಿವೇಶ, ಪ್ರಯಾಣದಲ್ಲಿ ಸ್ವಲ್ಪ ವಸ್ತುಗಳನ್ನು ಕಳೆದುಕೊಳ್ತಕ್ಕಂಥ ವಾತಾವರಣಗಳು ಬರಬಹುದು. ಸ್ಥಿರಾಸ್ತಿ ಭೂಮಿ ವ್ಯವಹಾರಗಳು ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಆದಷ್ಟು ಕೂಡ ನೋಡಿ ಮೂವ್ ಮಾಡಿ. ಈ ಸಂದರ್ಭ ಈ ವಾರದ ಅಷ್ಟೊಂದು ಚೆನ್ನಾಗಿಲ್ಲ.
ಪಂಚಮ ಪ್ರಭಾವ ಮಕ್ಕಳಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥದ್ದು, ಮತ್ತು ಮಕ್ಕಳ ನಡವಳಿಕೆಗಳಿಂದ ಬೇಸರ, ಅವರ ಉಡಾಫಿತನ, ಸೋಮಾರಿತನ, ಹುಂಬತನ ಅಂತಕ್ಕಂಥದ್ದು ಸ್ವಲ್ಪ ಬೇಸರವನ್ನು ತರುತ್ತೆ ನಿಮಗೆ ಅಂತಕ್ಕಂಥ ಪರಿಸ್ಥಿತಿಗಳು. ಆರೋಗ್ಯದಲ್ಲಿ ಅಂತಹ ಗಂಭೀರವಾದ ಸಮಸ್ಯೆಗಳೇನಿರುವುದಿಲ್ಲ, ಚಿಂತೆ ಮಾಡುವಂಥದ್ದು ಬೇಡ. ಸೇವಾ ವೃತ್ತಿಯ ಉದ್ಯೋಗ, ಗುತ್ತಿಗೆ ಕೆಲಸ, ಕೂಲಿ ಕೆಲಸ ಅಂತಕ್ಕಂಥವ್ರು ಮಾಡುವಂಥವ್ರಿಗೆ ಅಥವಾ ಹುಡುಕ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಉದ್ಯೋಗ ಸಂಬಂಧಪಟ್ಟಂತೆ ಸಣ್ಣ ಪುಟ್ಟದಾದಂಥ ಉದ್ಯೋಗವನ್ನು ಅರಸ್ತಾ ಇರ್ತಕ್ಕಂಥವ್ರಿಗೆ ಅನುಕೂಲದ ಒಂದು ಸ್ಥಿತಿಗತಿಗಳೆಲ್ಲವೂ ಕೂಡ ಉಂಟು, ಚಿಂತೆ ಮಾಡುವಂಥದ್ದು ಬೇಡ. ಮತ್ತು ಕೆಲಸ ಕಾರ್ಯಗಳನ್ನು ಪ್ರಾಮಾಣಿಕವಾಗಿ ಮಾಡ್ತೀರಿ, ಮತ್ತು ಕೆಲಸ ಕಾರ್ಯಗಳನ್ನು ಮಾಡಿ ಉತ್ತಮವಾದಂಥ ಹೆಸರನ್ನು ಗಳಿಸ್ತಕ್ಕಂಥ ಸ್ಥಿತಿಯೂ ಇದೆ. ಮೇಲಧಿಕಾರಿಗಳಿಂದ ನಿಮಗೆ ಸ್ವಲ್ಪ ಅನುಕೂಲಕರ ವಾತಾವರಣಗಳು ಅಂತ ಹೇಳಬೇಕು, ಅಥವಾ ನಿಮಗೆ ಕೆಲಸ ಚೆನ್ನಾಗಿ ಮಾಡಿದಿರಿ ಅಂತ ಬೆನ್ನು ತಟ್ಟತಕ್ಕಂಥ ವಾತಾವರಣಗಳಾದರೂ ಕೂಡ ಬರೋದಕ್ಕೆ ದಾರಿಯಾಗ್ತದೆ. ಸೇವಕರು, ಕೆಲಸಗಾರರು ನಿಮ್ಮ ಕೈ ಕೆಳಗೆ ಕೆಲಸ ಮಾಡೋದಕ್ಕೆ ಸಿಗೋದಕ್ಕೆ ದೊರಕುವಂಥ ಸಂದರ್ಭಗಳು, ಸೋದರ ಮಾವನಿಂದ ಅನುಕೂಲವಾಗುವಂಥ ಯೋಗ ಫಲಗಳೆಲ್ಲವೂ ಕೂಡ ನಿರ್ಮಾಣವಾಗಿ ಬರುವಂಥದ್ದು ಉಂಟು. ಚಿಂತೆ ಮಾಡುವಂಥದ್ದು ಬೇಡ. ಒಂದು ಕಡೆಯಿಂದ ಮೈನಸ್ಸು, ಇನ್ನೊಂದು ಕಡೆಯಿಂದ ಪ್ಲಸ್ ಆಗಲೇಬೇಕು, ಆಗ್ತಾ ಇದೆ ನಿಮಗೆ ಧನುಸ್ಸು ರಾಶಿನವ್ರಿಗೆ. ಹಾಗಾಗಿ ಚಿಂತೆ ಮಾಡುವಂಥದ್ದು ಬೇಡ. ಕುಜ ಬಲಹೀನನಾಗಿ ಕುಳಿತಿದ್ದಾನೆ. ರಾಹು ಅಂತಕ್ಕಂಥ ಅವನನ್ನು ಕೆಡಿಸಿರ್ತಕ್ಕಂಥದ್ದಾಗಿರೋದ್ರಿಂದ ಸಾಧ್ಯವಾದಷ್ಟು ಕೂಡ ಈ ಬನ್ನಿ ವೃಕ್ಷ ಅಂತ ನಿಮಗೆ ಗೊತ್ತಿರಬಹುದು. ಆ ಬನ್ನಿ ವೃಕ್ಷಕ್ಕೆ ಪೂಜೆಯನ್ನು ಮಾಡಿ, ದುರ್ಗಾರಾಧನೆ ಮಾಡಿ ಅಥವಾ ದುರ್ಗಾ ನಾಮಸ್ಮರಣೆ ಮಾಡ್ಕೊಂಡು ಪೂಜೆ ಮಾಡಿ, ಸ್ವಲ್ಪ ನಿಮ್ಮ ದೋಷದ ಪ್ರಮಾಣ ಕಡಿಮೆಯಾಗಿ ಲಾಭವಾಗಿ ಪರಿವರ್ತನೆ ಆಗುತ್ತೆ ಧನುಸ್ಸು ರಾಶಿನವರಿಗೆ. ಇನ್ನು ಮಕರ ರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರ ಅಂತಕ್ಕಂಥದ್ದು ಸ್ವಲ್ಪ ಅಡ್ಡಕತ್ತರಿ ಅಂತಕ್ಕಂಥ ಸ್ಥಿತಿನಲ್ಲಿ ಕಾಣ್ತದೆ. ಇತ್ತಾಗ ಆಗಲೂ ಇಲ್ಲ, ತಟಸ್ಥವಾಗಲೂ ಇಲ್ಲ, ಇತ್ತಾಗ ಯಥೇಚ್ಛವಾದಂಥ ಲಾಭವೂ ಕೂಡ ನೋಡೋದಕ್ಕೆ ಆಗಲಿಲ್ಲ. ನಿರೀಕ್ಷೆ 100 ಇರ್ತದೆ, ಅಲ್ಲಿ ಆಗುವಂಥದ್ದು 30 ಅಂದರೆ 30%. ಈ ಸ್ಥಿತಿನಲ್ಲಿ ಇರುತ್ತೆ ನಿಮ್ಮ ಸ್ವಂತ ಉದ್ಯಮ, ವ್ಯಾಪಾರ, ವ್ಯವಹಾರಗಳು ಅಂತಕ್ಕಂಥದ್ದು, ಅಥವಾ ಲಾಭದ ಪ್ರಮಾಣ ಅಂತಕ್ಕಂಥದ್ದು. ಈ ಸ್ಥಿತಿ ನೇರ ಮಾತುಗಳು ಶತ್ರುತ್ವವನ್ನು ಜಾಸ್ತಿ ತರುತ್ತೆ. ಕುಟುಂಬಸ್ಥರೇ ಶತ್ರುಗಳಾಗಿ ಪರಿವರ್ತನೆ ಆಗ್ತಕ್ಕಂಥದ್ದು, ಅಥವಾ ಕುಟುಂಬಸ್ಥರಿಂದಲೇ ಸಾಲದ ಸುಳಿಗೆ ಸಿಕ್ಕಾಕೊಳ್ತಕ್ಕಂಥದ್ದು, ಅಥವಾ ಕುಟುಂಬಸ್ಥರಿಂದಲೇ ಶತ್ರುಗಳು ಅಂತಕ್ಕಂಥದ್ದು ಅಥವಾ ಕಲಹಗಳು ಅಂತಕ್ಕಂಥದ್ದು ಹೆಚ್ಚಾಗುವಂಥ ಸಂದರ್ಭ. ಕುಟುಂಬಸ್ಥರಿಂದಲೇ ಸ್ವಲ್ಪ ನೋವು, ನಿರಾಸೆ, ಬಾಧೆ ಅಂತಕ್ಕಂಥ ಪರಿಸ್ಥಿತಿಯನ್ನು ತಂದುಕೊಳ್ತಕ್ಕಂಥ ಸ್ಥಿತಿ ನಿರ್ಮಾಣವಾಗುತ್ತೆ ಮಕರ ರಾಶಿನವರಿಗೆ. ತೃತೀಯ ಪ್ರಭಾವ ಸ್ವಲ್ಪ ಬಂಧು ಬಾಂಧವರು ಶತ್ರುಗಳು ಮತ್ತು ನೆರೆಹೊರೆಯವರು ಶತ್ರುಗಳಾಗ್ತಕ್ಕಂಥದ್ದು. ಪತ್ರ ವ್ಯವಹಾರಗಳಲ್ಲಿ ಸಮಸ್ಯೆಗಳನ್ನು ಉತ್ಪತ್ತಿ ಮಾಡಿಕೊಳ್ಳತಕ್ಕಂಥ ಸ್ಥಿತಿ. ಭೂಮಿ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟ ಮತ್ತು ಹಿನ್ನಡೆಗಳಾಗ್ತಕ್ಕಂಥದ್ದು. ಮಾರಾಟ, ಖರೀದಿ ಯಾವುದ್ರಾಗಾದರೂ ಮೋಸ ಅಂತಕ್ಕಂಥ ಸ್ಥಿತಿ. ಖರೀದಿ ಮಾಡುವಂಥವರಿಗೆ ಖರೀದಿ ಮಾಡಿದ್ದು ಲಾಂಗ್ ಟೈಮ್ ಉಳಿಯೋಲ್ಲ, ಮಾರಾಟ ಮಾಡುವಂಥವರಿಗೆ ಮೋಸ ಜಾಸ್ತಿ ಆಗುವಂಥ ಸಾಧ್ಯತೆಗಳು. ಮಕ್ಕಳ ಸಹಕಾರ ನಿಮಗೆ ದೊರಕುವಂಥ ಸಾಧ್ಯತೆಗಳು ಉಂಟು. ಹಾಗಾಗಿ ಸ್ವಲ್ಪ ಮಕ್ಕಳಿಂದ ಏನಾದರೂ ಅನುಕೂಲದ ಸ್ಥಿತಿಯನ್ನು ನೀವು ನೋಡಬಹುದು. ಹಾಗಾಗಿ ಪ್ರಯತ್ನವನ್ನು ಮಾಡಿ. ನಿಮಗೇನಾದರೂ ಕೆಲಸ ಕಾರ್ಯಗಳಾಗಬೇಕು ಅಂದರೆ ಮಕ್ಕಳ ಸಹಕಾರವನ್ನು ತೆಗೆದುಕೊಳ್ಳಿ, ನಿಮ್ಮದು ಸ್ವಲ್ಪ ಸುಸೂತ್ರ ಆಗುತ್ತೆ ಮತ್ತು ಆಗುವಂಥ ತೊಂದರೆಗಳು ತಪ್ಪುತ್ತೆ. ಅದರಲ್ಲೂ ಕೂಡ ಹೆಣ್ಣು ಮಗಳ ಸಹಕಾರ ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತೆ ಅಂತಕ್ಕಂಥ ಸ್ಥಿತಿ. ಪಾಲುದಾರಿಕೆ ವ್ಯವಹಾರ ವಾರ ಆರಂಭ ಚೆನ್ನಾಗಿರುತ್ತೆ, ವಾರ ಅಂತ್ಯ ಅಷ್ಟೊಂದು ಚೆನ್ನಾಗಿರೋದಿಲ್ಲ ಪಾಲುದಾರಿಕೆ ವ್ಯವಹಾರ ಅಂತಕ್ಕಂಥದ್ದು. ಅಷ್ಟಮದಲ್ಲಿರ್ತಕ್ಕಂಥ ಬುಧನ ಪ್ರಭಾವ ಮುಂದಕ್ಕೆ ಹೋಗ್ತಾನೆ ಭಾಗ್ಯಸ್ಥಾನಕ್ಕೆ. ಹಾಗಾಗಿ ಸ್ವಲ್ಪ ಉನ್ನತ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಸಹಕಾರಿಯಾಗಿದೆ, ಪ್ರಯತ್ನವನ್ನು ಮಾಡಬಹುದು. ಮತ್ತು ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೂ ಕೂಡ ವಿದ್ಯಾರ್ಹತೆಗೆ ನಿಮಗೆ ಎಜುಕೇಷನ್ ತಕ್ಕನಾದಂಥ ರೀತಿಯ ಉದ್ಯೋಗ ದೊರಕಬೇಕು ಅನ್ನೋ ರೀತಿಯಲ್ಲಿ ಹುಡುಕಾಟದಲ್ಲಿರ್ತಕ್ಕಂಥವರಿಗೆ ಸ್ವಲ್ಪ ಸಹಕಾರಿಯಾಗಿದೆ ವಾರ ಆರಂಭ ಅಂತಕ್ಕಂಥ ಪರಿಸ್ಥಿತಿಗಳು. ಕಂಪ್ನಿಗಳಲ್ಲಿ ಕೆಲಸ ಕಾರ್ಯಗಳನ್ನು ಮಾಡುವಂಥವ್ರಿಗೆ ಅಥವಾ ಹುಡುಕ್ತಾ ಇರುವಂಥವರಿಗೆ ಸ್ವಲ್ಪ ಅನುಕೂಲ ಇದೆ, ಪ್ರಯತ್ನವನ್ನು ಮಾಡಿ. ಒಳ್ಳೆಯ ಸ್ಥಿತಿನಲ್ಲೇ ಇದೆ ಮಕರ ರಾಶಿನವರಿಗೆ. ಈ ವಾರ ಗುರುವಿನ ದೃಷ್ಟಿ ಬೇರೆ ಇದೆ, ಕುಜ ಒಬ್ಬ ಬಲಹೀನನಾಗಿದ್ದಾನೆ, ಬಲಹೀನನಾದಷ್ಟು ಒಳ್ಳೆಯದು. ಶುಕ್ರನ ಪ್ರಭಾವ ಚೆನ್ನಾಗಿರೋದ್ರಿಂದ ಒಂದು ಹೆಣ್ಣಿನ ಸಹಕಾರ ಅಥವಾ ಹೆಣ್ಣಿನ ಕೃಪಾಶೀರ್ವಾದ ಅಥವಾ ಯಾರೋ ನಿಮಗೆ ಏನಾದ್ರು ಕೆಲಸ ಕಾರ್ಯಕ್ಕೆ ಹೋಗಬೇಕು ಅಂದರೆ ಹೆಂಡತಿಯಾಗಿಯೋ, ಮಗಳಾಗಿಯೋ, ತಾಯಿಯಾಗಿಯೋ, ಸಹೋದರಿಯಾಗಿಯೋ ಯಾರೋ ಒಬ್ಬರು ಅಡ್ಡ ಬರ್ತಾರೆ. ಒಳ್ಳೆಯ ಮುಖಲಕ್ಷಣ ಇರ್ತಕ್ಕಂಥವ್ರು ಅಥವಾ ಒಳ್ಳೆಯ ಅದೃಷ್ಟವಂತೆ ಆದಂಥವ್ರು ಯಾರೋ ನಿಮಗೆ ದರ್ಶನ ಕೊಡ್ತಾರೆ. ಅವರ ದರ್ಶನದಿಂದ ನಿಮ್ಮ ಕೆಲಸ ಕಾರ್ಯಗಳು ಸುಸೂತ್ರವಾಗಿ ಆಗುತ್ತೆ. ಮಕರ ರಾಶಿನವ್ರಿಗೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಕೂಡ ಈ ವಾರ ನೀವು ಶುಕ್ರನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಒಂದು. ಎರಡನೇದಾಗಿ ಶುಕ್ರನ ಸ್ಮರಣೆ ಅಂದರೆ ಶುಕ್ರಾಯ ನಮಃ, ಶುಕ್ರನ ಸ್ಮರಣೆ ಒಂದು. ಎರಡನೇದಾಗಿ ಒಂದು ಹೆಣ್ಣು ಮಗುವಿಗೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಯಾರಾದರೂ ಆಗ್ಬೋದು, ಹೆಂಡ್ತಿಯೋ, ತಂಗಿಯೋ, ಅಕ್ಕನೋ, ತಾಯಿಯೋ, ಮಗಳೋ, ಆ ಹೆಣ್ಣು ಮಗಳಿಗೆ ಏನಾದರೂ ಒಂದು ಸಿಹಿಯನ್ನು ಕೊಟ್ಟು ಹೊರಗೆ ಹೋಗಿ.
ಪ್ರತಿ ದಿವಸ ಅದನ್ನು ಮಾಡಿ. ಈ ವಾರದಲ್ಲಿ ಹೊರಗೆ ಹೋಗ್ಬೇಕಾದ್ರೆ ಆ ಹೆಣ್ಮಗಳಿಗೆ ಏನಾದ್ರು ಸಿಹಿ ಕೊಟ್ಟು ಅಥವಾ ಅವರಿಗೆ ಒಂದು ನಗುಮುಖದಿಂದ ಬರಮಾಡಿಕೊಂಡು ಅವರಿಗೆ ಒಂದು ಥ್ಯಾಂಕ್ಸ್ ಹೇಳಿ ಹೋಗೋದಂಥದ್ದು ನಿಮಗೆ ಎಲ್ಲ ಕೆಲಸ ಕಾರ್ಯಗಳು ಸುಸೂತ್ರವಾಗೋದಕ್ಕೆ ದಾರಿಯನ್ನು ಕೊಡ್ತದೆ. ಇನ್ನು ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ, ಕುಂಭರಾಶಿನವರಿಗೆ ಲಗ್ನಾಧಿಪತಿ ಅಥವಾ ರಾಷ್ಟ್ರಾಧಿಪತಿಯಾದಂಥವನು ವಕ್ರ ಗುರುವಿನ ಪ್ರಭಾವಕ್ಕೊಳಗಾಗಿದ್ದಾನೆ. ಲಾಭವನ್ನು ತರಬೇಕು ಅನ್ನೋ ರೀತಿಯಲ್ಲಿ ಕಾಣ್ತದೆ. ಮೇಲ್ಮುಖವಾಗಿ ಲಾಭ ಅಂತಕ್ಕಂಥ ರೀತಿಯಲ್ಲಿ ಕಾಣ್ತದೆ. ಒಳಮುಖವಾಗಿ ನೋಡಿದರೆ ಯಾವುದೂ ಉಳಿಯೋದಿಲ್ಲ, ಏನೂ ಉಳಿಯೋದಿಲ್ಲ ಅನ್ನೋ ರೀತಿಯಾದಂಥ ಸ್ಥಿತಿ. ಜನ್ಮ ಶನಿ ಅಂತಕ್ಕಂಥದ್ದು ಕಾಡಾಟವನ್ನು ಕೊಡಲೇಬೇಕು. ಅದರಲ್ಲೂ ಕೂಡ ವಕ್ರನಾಗಿ ಕೊಡುತ್ತಾ ಅಂತಂದರೆ ಇನ್ನಷ್ಟು ಕಷ್ಟವನ್ನು ಕೊಡಬೇಕು ಅನ್ನೋ ರೀತಿಯಾದಂಥ ಸ್ಥಿತಿ ಇರೋದರಿಂದ ನಿಮಗೆ ಸಾಮಾನ್ಯವಾಗಿ ಎಲ್ಲವೂ ಕೂಡ ಎಳೆದಾಟ ಒತ್ತಡವನ್ನು ತರತಕ್ಕಂಥ ಸ್ಥಿತಿನಲ್ಲೇ ಕಾಣ್ತದೆ. ಒಂಬತನವನ್ನು ಪ್ರದರ್ಶನ ಜಾಸ್ತಿ ಮಾಡ್ತದೆ. ಅತಿಯಾದಂಥ ಒಳ್ಳೆಯವನು ಅನ್ನೋ ರೀತಿಯಾದಂಥ ಭ್ರಮೆ, ಅತಿಯಾದಂಥ ಒಳ್ಳೆಯತನವನ್ನು ತೋರಿಸಿದ್ರೂ ಹಿಂಗೆ ಯಾಕೆ ಆಗ್ತದೆ ಅನ್ನೋ ರೀತಿಯಾದಂಥ ಒಂದು ಭಾವ, ದೇವರು ಪೂಜೆ ಪುನಸ್ಕಾರ ಅನ್ನೋ ರೀತಿಯಲ್ಲಿ ಅಲ್ಲೇ ನಂಬಿಕೆಗಳನ್ನು ಕಳೆದುಕೊಳ್ತಕ್ಕಂಥ ಸ್ಥಿತಿ, ಎಷ್ಟು ಮಾಡಿದ್ರು ಅಷ್ಟೇ ಅನ್ನೋ ರೀತಿಯಾದಂಥ ಒಂದು ಬೇಸರದ ಒಂದು ಪ್ರವೃತ್ತಿಗಳು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರಬಹುದು. ಸ್ವಲ್ಪ ಜಾಗ್ರತೆ. ಸ್ವಲ್ಪ ಈಗೇನೋ ಅಂದು ಆಡಿಬಿಡ್ತೀರಿ, ನಾಳೆ ದಿವಸ ಅದರ ಪಶ್ಚಾತ್ತಾಪ ಕರ್ಮಫಲಗಳನ್ನು ಅನುಭವಿಸಲೇಬೇಕು. ಈಗಾಗಲೇ ಅನುಭವಿಸ್ತಾ ಇರ್ತೀರಿ. ಭಗವಂತನ ಇಚ್ಛೆ ಅಂತ ಅಂದ್ಕೊಂಡು ತಟಸ್ಥವಾಗಿರ್ತಕ್ಕಂಥದ್ದು ಸೂಕ್ತ. ಮುಂದೆ ಯಾವತ್ತು ಗ್ರಹಗತಿಗಳು ಬದಲಾದಾಗ ತಾನೇ ಎಲ್ಲವೂ ಕೂಡ ಸರಿಯಾಗೋದಕ್ಕೆ ದಾರಿಯಾಗತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ಅದರಲ್ಲೂ ಕೂಡ ಈ ಸಂದರ್ಭ ಹಣಕಾಸಿನ ಸ್ಥಿತಿ ಇದೆಯಲ್ಲ, ರಾಹುವಿನ ಪ್ರಭಾವ ತಿಂದಾಕ್ಬಿಡ್ತಾನೆ. ಅಲ್ಲೂ ಮೋಸ, ಇಲ್ಲೂ ಮೋಸ, ಇಲ್ಲೂ ಮೋಸ, ಎಲ್ಲ ಕಡೆ ಮೋಸ ಅನ್ನೋ ರೀತಿಯಾದಂಥ ಸ್ಥಿತಿ ನಿರ್ಮಾಣವಾಗಿ ಬರಬಹುದು. ತೃತೀಯಾಧಿಪತಿ ಸ್ವಲ್ಪ ಧೈರ್ಯ ಸ್ವಲ್ಪ ಕಡಿಮೆ, ಹುಕುಲತನ ಜಾಸ್ತಿ ಇರ್ತಕ್ಕಂಥ ಸ್ಥಿತಿ, ಬಂಧು ಬಾಂಧವರಿಂದ ಅಂತರವನ್ನು ಕಾಯ್ದುಕೊಳ್ತಕ್ಕಂಥ ವಾತಾವರಣಗಳು, ಪತ್ರ ವ್ಯವಹಾರಗಳಲ್ಲಿ ಸಮಸ್ಯೆಗಳು ಉತ್ಪತ್ತಿಯಾಗುವಂಥ ಸ್ಥಿತಿ ಎಲ್ಲವೂ ಕೂಡ ಕಂಡು ಬರುವಂಥದ್ದು ಉಂಟು ಅಂತ ಹೇಳ್ತಿದೆ. ಸ್ಥಿರಾಸ್ತಿ ವ್ಯವಹಾರ ಅಂತಕ್ಕಂಥ ರೀತಿಯಲ್ಲಿ ನೋಡಿದಾಗ ಸ್ವಲ್ಪ ಯಾಕೋ ಅವಕಾಶ ಬರುತ್ತೆ, ಉತ್ತಮವಾದಂಥದ್ದೇ. ನೀವು ಆಯ್ಕೆ ಮಾಡಿಕೊಳ್ಳೋದ್ರಾಗೆಲ್ಲೋ ಸ್ವಲ್ಪ ಸೋಲಬಹುದು. ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಅನುಕೂಲದ ಒಂದು ಸ್ಥಿತಿ. ತಾಯಿಯ ಸಹಕಾರ ನಿಮಗೆ ಚೆನ್ನಾಗಿ ಸಿಗೋದಕ್ಕೆ ದಾರಿಯಾಗ್ತದೆ. ಮತ್ತು ಹೆಣ್ಣು ಮಕ್ಕಳ ಸಹಕಾರ ನಿಮಗೆ ಚೆನ್ನಾಗಿ ಸಿಗುವಂಥ ಲಕ್ಷಣಗಳೆಲ್ಲವೂ ಕೂಡ ಇದೆ. ಚಿಂತೆ ಮಾಡುವಂಥದ್ದು ಬೇಡ. ಮಕ್ಕಳಿಂದ ಸ್ವಲ್ಪ ಸಹಕಾರ ಅನುಕೂಲ ಆದ್ರೂ ಕೂಡ ಮಕ್ಕಳೊಂದಿಗೆ ಸ್ವಲ್ಪ ಕಲಹವನ್ನು ಮಾಡಿಕೊಳ್ತೀರಿ. ಮತ್ತು ಅಥವಾ ಮಕ್ಕಳಾದರೂ ನಿಮ್ಮ ಮೇಲೆ ಕಲಹವನ್ನು ಮಾಡ್ತಾರೆ. ಅವರ ಹುಂಬತನ, ಅವರ ಅಹಂಭಾವ ನಿಮಗೆ ತಡ್ಕೊಳ್ಳೋಕ್ಕಾಗೋದಿಲ್ಲ. ಅದು ಸ್ವಲ್ಪ ಬೇಸರವನ್ನು ತರುತ್ತೆ, ಒತ್ತಡವನ್ನು ತರುವಂಥ ಸಾಧ್ಯತೆಗಳೆಲ್ಲವೂ ಕೂಡ ಉಂಟು. ವಾರ ಆರಂಭ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಅಂತ ಏನು ತೊಂದರೆಗಳೇನಿಲ್ಲ. ವಾರ ಅಂತ್ಯದಲ್ಲಿ ಸ್ವಲ್ಪ ಆರೋಗ್ಯ ಸಂಬಂಧಪಟ್ಟಂತೆ ಸಣ್ಣ ಪಟ್ಟದಾದಂಥ ವ್ಯತ್ಯಾಸ ಬರಬಹುದು. ಅಂದರೆ ಶುಕ್ರವಾರ ಶನಿವಾರದ ಸಂದರ್ಭದಲ್ಲಿ ನಿಮಗೆ ಆರೋಗ್ಯದಲ್ಲಿ ವ್ಯತ್ಯಾಸವನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ಅಷ್ಟು ಬಿಟ್ಟರೆ ಮಿಕ್ಕಂಥ ರೀತಿಯಲ್ಲಿ ಏನು ತೊಂದರೆ ತಾಪತ್ರೆಗಳಿಲ್ಲ. ದಾಂಪತ್ಯದ ಕಲಹಗಳು ಜಾಸ್ತಿ ಇರ್ತದೆ, ಶತ್ರುತ್ವ ಜಾಸ್ತಿ ಇರ್ತದೆ. ಪಾಲುದಾರಿಕೆ ವ್ಯವಹಾರಗಳಲ್ಲಿ ಸ್ವಲ್ಪ ನಷ್ಟಗಳಾಗುವಂತಹ ಪರಿಸ್ಥಿತಿಗಳು. ಭವಿಷ್ಯದ ಬಗ್ಗೆ ಉತ್ತಮವಾದಂಥ ತೀರ್ಮಾನವನ್ನು ತೆಗೆದುಕೊಳ್ತಕ್ಕಂಥದ್ರಿಗೆ ಯಶಸ್ಸನ್ನು ಗಳಿಸ್ತಕ್ಕಂಥ ಸ್ಥಿತಿ ಇದೆ. ಭವಿಷ್ಯದ ತೀರ್ಮಾನ, ಉತ್ತಮವಾದಂಥ ತೀರ್ಮಾನವನ್ನೇ ತೆಗೆದುಕೊಳ್ತೀರಿ. ಕೆಲಸ ಕಾರ್ಯ ಅಚ್ಚುಕಟ್ಟಾಗಿ ಮಾಡ್ತೀರಿ. ಬಟ್ ಪ್ರಾಪ್ತಿಯ ಅಥವಾ ಅದರ ಅವಕಾಶದ ಯೋಗಫಲ ನಿಮಗೆ ಇಲ್ಲ. ಮತ್ತು ಉದ್ಯೋಗ ನಷ್ಟಗಳಾಗುವಂಥ ಒಂದು ಪರಿಸ್ಥಿತಿಗಳು, ಮೇಲಧಿಕಾರಿಗಳಿಂದ ಸ್ವಲ್ಪ ಕಿರಿಕಿರಿಗಳಾಗುವಂತಹ ಸಾಧ್ಯತೆಗಳೆಲ್ಲವೂ ಕೂಡ ಬರಬಹುದು. ಈ ವಾರ ಕುಂಭರಾಶಿನವರಿಗೆ ಸಂಬಂಧಪಟ್ಟಂಥ ರೀತಿಯಲ್ಲಿ ನೋಡಿದಾಗ ಶುಕ್ರ ಚೆನ್ನಾಗಿದ್ದಾನೆ. ಏನಿದ್ರೂ ಕೂಡ ಹೇಳಿದ್ನಲ್ಲ, ಹೆಣ್ಣು ಮಕ್ಕಳ ಸಹಕಾರ ಅಂತಕ್ಕಂಥದ್ದು ನಿಮಗೆ ರಕ್ಷಣೆಯಾಗಿ ನಿಲ್ಲುತ್ತೆ. ಅದೇ ನಿಮಗೆ ವರದಾನವಾಗಿ ನಿಲ್ಲುತ್ತೆ. ಏನಾದರೂ ನಿಮಗೆ ಕಷ್ಟ ಕಾರ್ಪಣ್ಯಗಳಿಗೆ ಹಣಕಾಸಿನ ವ್ಯವಸ್ಥೆಗಳು ಮತ್ತೊಂದು ಮಗದೊಂದು ಆಗಬೇಕು ಅನ್ನೋ ರೀತಿಯಲ್ಲಿ ಇತ್ತು ಅಂದರೆ ಒಂದು ಹೆಣ್ಣಿನ ಸಹಕಾರವೇ ನಿಮಗೆ ಈ ವಾರದಲ್ಲಿ ರಕ್ಷಣಾತ್ಮಕವಾದಂಥ ರೀತಿಯಲ್ಲಿ ಇರೋದಕ್ಕೆ ದಾರಿ ಇದೆ. ಹಾಗಾಗಿ ಸಾಧ್ಯವಾದಷ್ಟು ಈ ವಾರ ಔದುಂಬರ ವೃಕ್ಷದ ಪೂಜೆ ಅಥವಾ ಔದುಂಬರ ವೃಕ್ಷದ ಪ್ರದಕ್ಷಿಣೆ ಬಹಳ ಶಕ್ತಿಶಾಲಿಯಾಗಿ ವರ್ಕ್ ಮಾಡುತ್ತೆ ಕುಂಭರಾಶಿನವರಿಗೆ ಈ ವಾರದಲ್ಲಿ. ಇನ್ನು ಮೀನರಾಶಿನವರಿಗೆ ಸಂಬಂಧಪಟ್ಟಂತೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಅಂತಕ್ಕಂಥದ್ದು ನೀಚಭಂಗ ರಾಜಯೋಗದ ಸ್ಥಿತಿನಲ್ಲಿ ಹೋಗ್ತಾರೆ. ವಾರ ಆರಂಭ ಸ್ವಲ್ಪ ಎಡರು ತೊಡರಿನಿಂದ ಕೂಡಿರ್ತದೆ. ವಾರ ಮಧ್ಯಭಾಗದಿಂದ ಆಚೆಗೆ ಸ್ವಂತ ಉದ್ಯಮ ವ್ಯಾಪಾರ ವ್ಯವಹಾರ ಮತ್ತು ಯತ್ನ ಕಾರ್ಯಗಳಲ್ಲಿ ಸ್ವಲ್ಪ ಪ್ರಗತಿ, ಅನುಕೂಲ, ಯೋಗಫಲ, ಅದೃಷ್ಟ ಅಂತಕ್ಕಂಥ ಪರಿಸ್ಥಿತಿಗಳು ನಿರ್ಮಾಣವಾಗಿ ಬರುತ್ತೆ. ಚಿಂತೆ ಮಾಡುವಂಥದ್ದು ಬೇಡ. ತೃತೀಯ ಪ್ರಭಾವ, ಬಂಧು ಬಾಂಧವರಿಂದ ನಿರೀಕ್ಷಿತ ಪ್ರಮಾಣದಲ್ಲಿ ಯಾವುದೂ ಕೂಡ ಸಹಕಾರ ಸಿಗೋದಿಲ್ಲ. ಮತ್ತು ಕಲಹಗಳು
ಮತ್ತು ಕಿರಿಕಿರಿಗಳು ಮಾನಸಿಕವಾದಂಥ ಒತ್ತಡವನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ಬಂಧು ಬಾಂಧವರು ಅಂತಕ್ಕಂಥದ್ದು, ಪ್ರಯಾಣದಲ್ಲಿ ವಿಘ್ನಗಳು ಮತ್ತು ಅಡೆತಡೆಗಳಾಗ್ತಕ್ಕಂಥ ಸಂದರ್ಭ, ಪ್ರಯಾಣದಲ್ಲಿ ಏನಾದರೂ ಸಮಸ್ಯೆಗಳು, ಪದೇ ಪದೇ ಅಡೆತಡೆಗಳು ಬರ್ತಲೇ ಇರ್ತದೆ. ಪ್ರಯಾಣದ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅಷ್ಟೊಂದು ಚೆನ್ನಾಗಿರೋದಿಲ್ಲ. ಮತ್ತು ಪ್ರಯಾಣದಿಂದ ಆರ್ಥಿಕವಾದಂಥ ಮುಗ್ಗಟ್ಟವನ್ನು ತರುವಂಥ ಸಾಧ್ಯತೆಗಳಿರುತ್ತೆ. ವಿದ್ಯಾಭ್ಯಾಸದಲ್ಲಿ ಅನುಕೂಲಕರ ವಾತಾವರಣಗಳಿದೆ, ಚಿಂತೆ ಮಾಡುವಂಥದ್ದು ಬೇಡ. ಪ್ರೀತಿ ಪಾತ್ರರಿಂದ ವಾರ ಆರಂಭದಲ್ಲಿ ಪ್ರೀತಿ ಪ್ರೇಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಶಸ್ಸು, ವಾರ ಮಧ್ಯಭಾಗದಿಂದ ಅಷ್ಟೊಂದು ಚೆನ್ನಾಗಿ ಇರೋದಿಲ್ಲ. ಆರೋಗ್ಯಕ್ಕೆ ಸಂಬಂಧಪಟ್ಟಂಥ ರೀತಿಯಲ್ಲಿ ಏನಾದರೂ ವ್ಯತ್ಯಾಸಗಳಾಗುವಂಥದ್ದು ಇತ್ತು ಅಂತಂದರೆ ಸ್ವಲ್ಪ ಪಿತ್ತದೋಷಗಳು ಬರಬಹುದು. ವಾರ ಆರಂಭದಲ್ಲಿ ಪಿತ್ತದೋಷ, ಎಕ್ಸಸ್ ಆಫ್ ಹೀಟು, ಕಣ್ಣಿಗೆ ಸಂಬಂಧಪಟ್ಟ ಸಮಸ್ಯೆ, ತಲೆನೋವು ಬರ್ತಕ್ಕಂಥದ್ದು, ಎಕ್ಸಸ್ ಆಫ್ ಹೀಟಿಂದಲೇ ಸಮಸ್ಯೆಗಳಾಗ್ತಕ್ಕಂಥದ್ದು ಇಂಥವು ಸ್ವಲ್ಪ ಬರಬಹುದಷ್ಟೇ. ಸಣ್ಣ ಪುಟ್ಟದಾದಂಥ ವ್ಯತ್ಯಾಸ, ಗಂಭೀರವಾಗುವಂಥ ಸಾಧ್ಯತೆಗಳಿರೋದಿಲ್ಲ, ಚಿಂತೆ ಮಾಡುವಂಥದ್ದು ಬೇಡ. ಪಿತ್ರಾರ್ಜಿತ ಸೊತ್ತಿನಿಂದ ಅನುಕೂಲ ಅಂತಕ್ಕಂಥದ್ದು ವಾರ ಅಂತ್ಯದಲ್ಲಿ ಕಾಣುವಂಥ ಸಾಧ್ಯತೆಗಳು, ಮತ್ತು ತಂದೆಯ ಸಹಕಾರವೂ ಕೂಡ ವಾರ ಅಂತ್ಯದಲ್ಲಿ ಕಾಣುವುದಕ್ಕೆ ದಾರಿ ಉಂಟು, ಚಿಂತೆ ಮಾಡುವಂಥದ್ದು ಬೇಡ. ವಿದ್ಯಾರ್ಹತೆಗೆ ತಕ್ಕನಾದಂಥ ರೀತಿಯಲ್ಲಿ ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ಅಷ್ಟೊಂದು ಪೂರಕವಾದಂಥ ರೀತಿಯಲ್ಲಿಲ್ಲ. ಉದ್ಯೋಗದ ಹುಡುಕಾಟದಲ್ಲಿರ್ತಕ್ಕಂಥವ್ರಿಗೆ ವಿದೇಶಯಾನವನ್ನು ಮಾಡಬೇಕು ಅಥವಾ ದೂರ ಪ್ರದೇಶದಲ್ಲಿ ಏನಾದರೂ ಅವಕಾಶಗಳನ್ನು ನೋಡಿಕೊಳ್ಬೇಕು ಅನ್ನೋದಿತ್ತು ಅಂದರೆ ಪರವಾಗಿಲ್ಲ. ಈ ವಾರದಲ್ಲಿ ಮೀನರಾಶಿನವರಿಗೆ ಸಂಬಂಧಪಟ್ಟಂತೆ ಪರಿಹಾರವನ್ನು ಏನು ಮಾಡಿಕೊಳ್ಬೇಕಾಗತ್ತೆ? ಸಾಧ್ಯವಾದಷ್ಟು ಈ ವಾರ ರಾಹುವಿನ ಪ್ರಭಾವ ನಿಮ್ಮನ್ನು ಮತ್ತು ಶುಕ್ರನ ಪ್ರಭಾವ ನಿಮ್ಮನ್ನು ತುಂಬ ಇಕ್ಕಟ್ಟಿಗೆ ಸಿಕ್ಕಾಕ್ಸಿದೆ. ಹಾಗಾಗಿ ಹೆಣ್ಣು ಮಕ್ಕಳಿಗೆ ನೋವು ಕೊಡ್ತಕ್ಕಂಥದ್ದು ಮತ್ತು ಹೆಣ್ಣು ಮಕ್ಕಳಿಂದ ಬೈಗುಳವನ್ನು ಕೇಳ್ತಕ್ಕಂಥದ್ದು ಅಥವಾ ಏನಾದರೂ ಸಮಸ್ಯೆಯನ್ನು ತಂದುಕೊಳ್ತಕ್ಕಂಥದ್ದು ಹೆಣ್ಣು ಮಕ್ಕಳಿಂದ ಈ ಪರಿಸ್ಥಿತಿಗಳು ಬರಬಹುದು. ಹಾಗಾಗಿ ಎಚ್ಚರಿಕೆಯಿಂದ ಹೆಜ್ಜೆಯನ್ನು ಹಿಡಿ. ಆದಷ್ಟು ಹೆಣ್ಣು ಮಕ್ಕಳೊಂದಿಗೆ ಗೌರವದಿಂದ ನಡೆದುಕೊಳ್ತಕ್ಕಂಥ ಪ್ರಯತ್ನ ಸಾಧ್ಯವಾದಷ್ಟು ಮಾಡಲೇಬೇಕು ಮೀನರಾಶಿನವರು. ಇಲ್ಲಾರಿಗೆ ನಿಮಗೆ ತೊಂದರೆಗಳು ಕಟ್ಟಿಟ್ಟ ಬತ್ತೆ. ಹಾಗಾಗಿಯೇ ಸಾಧ್ಯವಾದಷ್ಟು ಒಂದು 5 ಜನ ಮುತ್ತೈದೆಯರಿಗೆ ಅರಿಶಿನ ಕುಂಕುಮ ಮತ್ತು ಫಲತಾಂಬೂಲವನ್ನು ಕೊಡ್ತಕ್ಕಂಥ ಪ್ರಯತ್ನವನ್ನು ಮಾಡಿ. ಎಲ್ಲಾದರೂ ಆಗ್ಬೋದು, ಒಂದು ದೇವಸ್ಥಾನಕ್ಕೆ ಹೋಗಿ ಆದರೂ ಕೊಟ್ಟು ನಮಸ್ಕಾರವನ್ನು ಮಾಡಿಕೊಡಿ ಅವರಿಗೆ. ಅದರಿಂದ ನಿಮಗೆ ಇರುವಂಥ ದೋಷದ ಪ್ರಮಾಣಗಳು ಕಡಿಮೆ ಆಗಿ ಉತ್ತಮವಾದಂಥ ಸ್ಥಿತಿಯನ್ನು ನೋಡಬಹುದು. ಈ ವಾರದಲ್ಲಿ ಒಳ್ಳೆಯದಾಗಲಿ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಮಾನವ ಧರ್ಮಕ್ಕೆ ಜಯವಾಗಲಿ. ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ.